ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. IPL ಮುಗೀತಾ ಇದೆ, ಕೊನೆ ಹಂತಕ್ಕೆ ಬರ್ತಾ ಇದೆ ಅಂತಂದಾಗ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಇದೆ, ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಈಗಾಗಲೇ 3 ತಂಡಗಳು ಗೆದ್ದು ಕ್ವಾಲಿಫೈ ಆಗಿದೆ. ಇನ್ನೊಂದು ಆ ಒಂದು ಸ್ಥಾನಕ್ಕಾಗಿ ಕ್ವಾಲಿಫೈಯರ್ ಆಗಿ 4ನೇ ತಂಡ ಯಾವ್ದು ಆಗಬೇಕು ಅಂತ ಹೇಳಿ ಈಗ ತುಂಬಾ ಪೈಪೋಟಿ ನಡೀತಾ ಇದೆ. 3 ತಂಡಗಳ ಪೈಕಿ ಫೈಟ್ ಇರುವಂತದ್ದು. ನಿನ್ನೆ ಕೂಡ ಪಂಜಾಬ್ ಗೆದ್ದು ಆ ಒಂದು ಸ್ಥಾನದಲ್ಲಿ ನಾನು ಇದ್ದೀನಿ, ಆ ಒಂದು ಫೈಟ್ ನಲ್ಲಿ ನಾನು ಇದ್ದೀನಿ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡಿದೆ. ಇವತ್ತು ರಾಜಸ್ಥಾನ್ ವರ್ಸಸ್ ಮುಂಬೈ ಮ್ಯಾಚ್ ಮಧ್ಯಾಹ್ನ ಇದ್ರೆ, ಸಂಜೆ KKR ವರ್ಸಸ್ DC ಮ್ಯಾಚ್ ಇದೆ. ಈ ಎರಡೂ ಪಂದ್ಯಗಳು ಕೂಡ ನಿರ್ಣಾಯಕ ಪಂದ್ಯಗಳು. ಅಕಸ್ಮಾತ್ ರಾಜಸ್ಥಾನ್ ಗೆದ್ರೆ ಇನ್ನೆರಡೂ ತಂಡಗಳು KKR ಮತ್ತೆ ಪಂಜಾಬ್ ಎರಡೂ ತಂಡಕ್ಕೂ ಕೂಡ ಅವರ ಆಸೆಗೆ ತಣ್ಣೀರು ಎರಚಿದಂಗಾಗುತ್ತೆ. ಹಾಗಾಗಿ ಈ ಒಂದು ಡಿಸೈಡರ್ ಪಂದ್ಯ ಯಾವ ರೀತಿಯಾಗಿರುತ್ತೆ, KKR ಪಂಜಾಬ್ಗೆ ಅವಕಾಶ ಸಿಗುತ್ತಾ ಅಥವಾ ರಾಜಸ್ಥಾನ್ ಮ್ಯಾಚ್ ನಲ್ಲೇ ಕೊನೆಯದಾಗಿ 4 ತಂಡಗಳು ಯಾವುವು ಅನ್ನೋದು ಡಿಸೈಡ್ ಆಗುತ್ತಾ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ IPL ಕಿಕ್. ಇವತ್ತಿನ ರಣರೋಚಕ ಪಂದ್ಯಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರೇಮ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರೇಮ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಈಗ ನಮ್ಗೆ ಗೊತ್ತು ಎಷ್ಟು ರಣರೋಚಕವಾಗಿದೆ, ಈ ಹಂತದಲ್ಲಿ ಎಷ್ಟು ಕ್ಯೂರಿಯಾಸಿಟಿ ಈಗ ಬಿಲ್ಡ್ ಆಗಿದೆ ಅಂತ ಹೇಳಿ. ರಾಜಸ್ಥಾನ್ ಅಕಸ್ಮಾತ್ ಇವತ್ತು ಗೆದ್ರೆ ಪಂಜಾಬ್ KKR ಎರಡೂ ತಂಡದ ಆಸೆಗೆ ತಣ್ಣೀರು ಎರಚಿದಂಗಾಗುತ್ತೆ. ಹಾಗಾಗಿ ರಾಜಸ್ಥಾನ್ನ ಈ ಒಂದು ಮ್ಯಾಚ್ ಯಾವ ರೀತಿಯಾಗಿ ಡಿಸೈಡ್ ಮಾಡುತ್ತೆ ಅನ್ಸುತ್ತೆ? ಬಹುತೇಕ 1-2 ತಿಂಗಳು ಸುನಿಧಿ ಎಲ್ಲರನ್ನ ಕೂಡ ಒಂದು ಹುರಿದುಂಬಿಸಿದ್ದು, ಎಂಜಾಯ್ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಎಲ್ಲವನ್ನ ಕೊಟ್ಟಿದ್ದು IPL. ಮಾರ್ಚ್ 28ಕ್ಕೆ RCB SRH ಇಂದ ಸ್ಟಾರ್ಟ್ ಆಗಿದ್ದು ಇವತ್ತು KKR ಹಾಗೆಯೇ DC ಮುಖಾಂತರ ಮುಕ್ತಾಯವಾಗುತ್ತೆ. ಬರೋಬ್ಬರಿ 70 ಪಂದ್ಯಗಳು ಇವತ್ತಿಗೆ ಎಂಡ್ ಆಗುತ್ತೆ. ಹಾಗಾಗಿ ಇಂದು ಲೀಗ್ನ ಕೊನೆಯ ಪಂದ್ಯ, ಅದರಲ್ಲೂ ಕೂಡ 69ನೇ ಪಂದ್ಯ ಇದೆಯಲ್ಲ, ಈಗ ಗೇಮ್ ಡಿಸೈಡರ್ ಪಂದ್ಯವಾಗಿದೆ. ಯಾಕಂತ ಹೇಳಿದ್ರೆ 70 ದಿನ ನಡೆಯುವ ಪಂದ್ಯದಲ್ಲಿ 10 ತಂಡಗಳು 19ನೇ ಸೀಸನ್ ಕಿರೀಟವನ್ನ ಮುಡಿಗೇರಿಸಿಕೊಳ್ಳಲಿಕ್ಕೆ ಕಾಯ್ತಾ ಇದ್ದೇವೆ. ಈಗ 10ರಲ್ಲಿ 3 ಕ್ವಾಲಿಫೈ ಆಗಿದ್ರೆ 4 ತಂಡಗಳು ಔಟ್ ಆಗ್ಬಿಟ್ಟಿದ್ದಾವೆ, ಈಗಾಗಲೇ ಎಲಿಮಿನೇಟ್. ಇನ್ನ ಇರುವ 3 ತಂಡಗಳು ಮುಂದಿನ 4ನೇ ಸ್ಥಾನಕ್ಕೋಸ್ಕರ ಕಾದಾಟ ಮಾಡ್ತಿದ್ದಾವೆ. ಅದರಲ್ಲಿ ಸಿಂಹಪಾಲು ಇವತ್ತಿನ RR ತಂಡಕ್ಕಿದೆ. ಒಂದು ವೇಳೆ RR ಗೆದ್ರೆ ಪಂಜಾಬ್ ಹಾಗೇನೆ KKR ಔಟ್ ಆಗತ್ತೆ. ಒಂದು ವೇಳೆ RR ಏನಾದ್ರು ಸೋತ್ರೆ ಇಲ್ಲಿ ಬಹುತೇಕ ಪಂಜಾಬ್ಗೆ ಆಪ್ಷನ್ ಇದೆ. ಇನ್ KKR ಏನಂತ ನೋಡೋದಾದ್ರೆ, KKR ದೊಡ್ಡ ಮೊತ್ತದಲ್ಲಿ ಗೆಲ್ಲಬೇಕು ಅಥವಾ 12 ಓವರ್ಗಳಲ್ಲೇ ಚೇಂಜ್ ಮಾಡಿ ಮುಗಿಸ್ಬೇಕು, ಈ ತರದೊಂದು ಕಂಡೀಷನ್ ಇದೆ. ಅದು ಕಷ್ಟ ಸಾಧ್ಯ. ಹಾಗಾಗಿ ಇಲ್ಲಿ ಪಂಜಾಬ್ ಅಥವಾ RR ಅನ್ನೋದಿದೆ. ಎಲ್ಲವೂ ಕೂಡ ಮುಂಬೈ ತಂಡದ ಮೇಲೆ ನಿರ್ಧಾರವಾಗುತ್ತೆ. ಆದ್ರೆ ಮುಂಬೈ ತಂಡ ಈ ಹಿಂದೆ ಏನಾಗಿತ್ತು, ಗುವಾಹಟಿಯಲ್ಲಿ ನಡೆದ ಮ್ಯಾಚ್ ಏನಾಗುತ್ತೆ, ಮಳೆ ಬಂದು 11 ಓವರ್ಗೆ ಸೀಮಿತ ಆಗಿತ್ತು ಆ ಮ್ಯಾಚ್. ಅದರಲ್ಲಿ ಮೊದಲು ಬ್ಯಾಟ್ ಮಾಡಿದಂತ RR ತಂಡ 150 ರನ್ 3 ವಿಕೆಟ್ಗೆ ಒಂದು ಕಲೆ ಹಾಕತ್ತೆ. 77 ಜೈಸ್ವಾಲ್ ಆದ್ರೆ ವೈಭವ್ ಸೂರ್ಯವಂಶಿ 25, ಇನ್ನು ನಾಯಕ ಪರಾಗ್ ಒಂದು 25 ರನ್ ಈ ಒಂದು ಎಲ್ಲರ ಒಂದು 3 ಜನರ ಆಟದಿಂದಾಗಿ ಒಂದು 150 ರನ್ ಕಲೆ ಹಾಕತ್ತೆ. ಆದ್ರೆ ಮುಂಬೈ 150 ರನ್ ಈಸಿಯಾಗಿ ಚೇಸ್ ಮಾಡತ್ತ 11 ಓವರ್ಗೆ. ಅಂದ್ರೆ ಆ ಡಬಲ್ ಡಿಜಿಟ್ ತಗೊಂಡವರೇ 3 ಜನ, ತಿಲಕ್ ವರ್ಮಾ ಇರ್ಬೋದು, ಹಾಗೇನೆ ರುದ್ರಫೋರ್ಡ್ ಇರ್ಬೋದು, ನಮಂದೀರ್ 25, ತಿಲಕ್ ವರ್ಮಾ ಒಂದು 14, ಉಳಿದರೆಲ್ಲ ಸಿಂಗಲ್ ಡಿಜಿಟ್ 129 ರನ್ನಿಗೆ 9 ವಿಕೆಟ್ ಸೋಲನ್ನು ಒಪ್ಕೊಳ್ಳುತ್ತೆ. ಆ ಸೋಲಿನ ಬಗ್ಗೆ ಯಾಕೆ ಮಾತನಾಡ್ತಿದ್ದೀನಿ ಅಂದ್ರೆ, ಕಡೆಯ ಪಂದ್ಯ ಆ ಸೋಲಿಗೆ ಸೇಡೇನಾದ್ರೂ ಮುಂಬೈ ತೀರಿಸ್ಕೊಂಡ್ರೆ ಇವತ್ತದ್ರಲ್ಲೂ ಕೂಡ ವಾಂಖೇಡೆಯಲ್ಲಿ ನಡೀತಾ ಇದೆ. ಅವತ್ತು ಗುವಾಹಟಿ ನಿಮ್ ಪಿಚ್ಚಲ್ಲಿ ನೀವು ನಮ್ಮನ್ನು ಸೋಲ್ಸಿದ್ರ, ಇವತ್ತೇನಾದ್ರೂ ಗೆಲುವಿನ ಮೂಲಕ ಒಂದು ವಿದಾಯ ಹೇಳಬೇಕು ಅಂತ MI ಡಿಸೈಡ್ ಮಾಡಿದ್ರೆ ಗೇಮ್ ಪಂಜಾಬ್ ಕಡೆ ಹೋಗುತ್ತೆ, 4ನೇ ಸ್ಥಾನಕ್ಕೆ ಪಂಜಾಬ್ ಹೋಗುತ್ತೆ. ಒಂದ್ ವೇಳೆ ನಾವು ಇಷ್ಟು ದಿನ ಆಡಿದೀವಪ್ಪ, ಡಿಫೆಂಡ್ ಮಾಡ್ತೀವಿ, ಮೊದ್ಲು ಸೋಲ್ಸಿದೀವಿ, ಇವತ್ತು ಸೋಲಿಸ್ತೀವಿ ಅಂದ್ರೆ RRಗೆ 4ನೇ ಸ್ಥಾನದ ಚಾನ್ಸ್ ಇದೆ. ಹಾಗಾಗಿ ಬಹುತೇಕ ಇಂದು IPL ನ ಪ್ಲೇ ಆಫ್ ರೇಸ್ ನ ಕ್ಲೈಮ್ಯಾಕ್ಸ್ ಇದೆ ಸುನಿಧಿ. ಎಲ್ಲರೂ ಕೂಡ ಮಧ್ಯಾಹ್ನದ ಮ್ಯಾಚ್ಗೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸರ್, ಈಗ ರಾಜಸ್ಥಾನ್ ಆಡ್ಲೇಬೇಕಾ, ಡೂ ಆರ್ ಡೈ ಅಂದ್ರೆ ಇದು ತುಂಬಾ ತುದಿಯಲ್ಲಿರೋದು, ಗೆಲ್ಲೇಬೇಕು ಅನ್ನುವರೆಗೆ ಬಂದು ನಿಂತಿರುವಂತದ್ದು. ಹಾಗಾಗಿ ಮುಂಬೈ ಈಗ ಎಲಿಮಿನೇಟ್ ಆಗಿರೋ ತಂಡಗಳ ಗುಣ ಏನು ಅಂತಂದ್ರೆ ತಮ್ಮ ಜೊತೆ ಎಲ್ಲಾನು ಹೇಳ್ಕೊಂಡು ಹೋಗುವಂತ ಬುದ್ಧಿ ಅವ್ರದ್ದು. ಹಾಗಾಗಿ ಇವತ್ತು ಮುಂಬೈ ಆ ಪ್ರಯತ್ನ ಖಂಡಿತವಾಗ್ಲೂ ಮಾಡತ್ತೆ, ತನ್ನ ಮುಂದಿನ ವರ್ಷಕ್ಕೆ ತನ್ನನ್ನು ತಾವು ಪ್ರೂವ್ ಮಾಡ್ಕೋಬೇಕು. ಹಾಗೆ ಕ್ಯಾಪ್ಟನ್ಸಿ ಕೆಲವೊಂದಿಷ್ಟು ಜನರದ್ದು ಸ್ವಲ್ಪ ಆಚೆ ಅಲ್ಲಾಡ್ತಿದೆ, ಅದನ್ನು ಕೂಡ ಕ್ಯಾಪ್ಟನ್ಗಳು ಉಳಿಸ್ಕೋಬೇಕಾಗಿರುವಂತಹ ಕಾರಣ ಮುಂಬೈ ಖಂಡಿತವಾಗ್ಲೂ ಒಳ್ಳೆ ಟಕ್ಕರ್ ಕೊಡುತ್ತೆ. ಯಾಕಂದ್ರೆ ಮುಂಬೈ ಎಂತ ತಂಡ ಅಂತಂದ್ರೆ ಅದನ್ನ ಗೆಸ್ಸೇ ಮಾಡೋಕ್ಕಾಗಲ್ಲ, ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ, ಯಾವಾಗ ಯಾರು ನಿಂತು ಹೊಡಿತಾರೆ ಅಂತಾನೆ ಗೊತ್ತಾಗಲ್ಲ ಅಂತ ತಂಡ ಇವತ್ತು RRನ ಯಾವ ರೀತಿಯಾಗಿ ಕಟ್ ಹಾಕ್ಬೋದು, ಇದಕ್ಕೆ RR ಯಾವ ರೀತಿಯಾಗಿ ತಯಾರಾಗಿ ಬರಬೇಕು?
ನೀವು ಹೇಳಿದ 100% ರೈಟು. ಆನ್ ಪೇಪರ್ ಅಂತ ನೋಡೋದಾದ್ರೆ ಮುಂಬೈ ದೊಡ್ಡ ತಂಡವಾಗಿ ಹೊರಹೊಮ್ಮತ್ತೆ. ನಾವು ಎಷ್ಟು ಜನ ಘಟಾನುಘಟಿ ಪ್ಲೇಯರ್ನ ನಾವು ಹೆಸರು ಹೇಳ್ತಾ ಹೋದ್ರೆ ರಿಯಾನ್ ರಿಕಲ್ಟನ್ ಇರ್ಬೋದು, ನಾಯಕ ಹಾರ್ದಿಕ್ ಪಾಂಡೆ ಇರ್ಬೋದು, ರೋಹಿತ್ ಶರ್ಮಾ, ನಂತರ ನಮನ್ದೀರ್ ಸಿಗ್ತಾರೆ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ವಿಲ್ ಜಾಕ್ಸ್ ಇರ್ಬೋದು, ಕಾರ್ಬನ್ ಬಾಯ್ಸ್, ದೀಪಕ್ ಚಹಾರ್, ಹಾಗೇನೆ ಬೂಮ್ರಾ ಅಂತ ಆಟಗಾರ ಇರ್ಬೋದು. ನಂತರ ನಿಮಗೆ ಹಿಂದಿನ ಮ್ಯಾಚ್ ಅಲ್ಲಿ 4 ವಿಕೆಟ್ ತೆಗೆದ ಶಾರ್ದುಲ್ ಠಾಕೂರ್ ಕಾಣ ಸಿಗ್ತಾರೆ. ಅದಾದ್ಮೇಲೆ ಟ್ರೆಂಟ್ ಬೋಲ್ಟ್ ಇರ್ಬೋದು, ಕೇಶವ್ ಮಹಾರಾಜ್ ಅಂತ ಸ್ಪಿನ್ನರು, ಮಿಚೆಲ್ ಸ್ಯಾಂಟ್ನರ್ ಅಂತ ಆಟಗಾರ ಇರ್ಬೋದು, ಹಾಗೇನೆ ರುದ್ರಫೋರ್ಡ್ ಅಂತ ಆಟಗಾರ, ಎಲ್ಲ ಅಶ್ವಿನ್ ಕುಮಾರ್ ಅಂತ ಲೋಕಲ್ ಬೌಲರ್ ಎಲ್ಲ ಕೂಡ ಆನ್ ಪೇಪರ್ ಸ್ಟ್ರಾಂಗ್ ಇದೆ. ಹಾಗೆ ನೋಡೋದಾದ್ರೆ ನಿಮಗೆ ಆರ್ ತಂಡ ಹೆಂಗು ಜೈಸ್ವಾಲ್ ಇರ್ಬೋದು, ಧ್ರುವ ಜುರೇಲ್ ಇರ್ಬೋದು, ವೈಭವ್ ಸೂರ್ಯವಂಶಿ ಇರ್ಬೋದು, ಹಾಗೇನೆ ನಿಮ್ಗೆ ಪೆರಾರ ಇರ್ಬೋದು, ಈ ತರದ ಆಟಗಾರರು. ಇನ್ನೊಂದ್ ಕಡೆಗೆ ಒಂದು ಶಣಕ ಅಂತ ವಿದೇಶಿ ಆಟಗಾರರು, ಅರ್ಚರ್ ಅಂತವ್ರು ಇರ್ಬೋದು. ಇನ್ನೊಂದ್ ಕಡೆಗೆ ನಮಗೆ ಫಾರ್ಮ್ ಅಲ್ಲೇ ಇಲ್ದಿರುವಂತಹ ವೆಸ್ಟ್ ಇಂಡೀಸ್ ನ ದೈತ್ಯ ಆಟಗಾರರಾದಂತಹ ಒಂದು, ಯಾಕಂತ ಹೇಳಿದ್ರೆ ಯಾವ ಮ್ಯಾಚ್ ಅಲ್ಲೂ ಕೂಡ ಹಿಟ್ ಮಾಡಲಿಲ್ಲ, ಶಂಬ್ರೇನ್ ಹಿಟ್ ಮೇರ್ ಇದ್ದಾರೆ. ಇನ್ನೊಂದ್ ಕಡೆಗೆ ಒಂದು ಆಲ್ರೌಂಡರ್ ಮುಖೇನ ದೊಡ್ಡ ಇಂಪ್ಯಾಕ್ಟ್ ಮಾಡಬೇಕಾಗಿದ್ದಂತ ರವೀಂದ್ರ ಜಡೇಜಾ ಅಂತದ್ದು ಒಂದು ಇಂಪ್ಯಾಕ್ಟ್ ಏನ್ ಮಾಡಲಿಲ್ಲ. ಇನ್ನೊಂದ್ ಕಡೆಗೆ ರವಿ ಬಿಷ್ಣೋಯ್ ಅಂತ ಸ್ಪಿನ್ನರ್ ಬೌಲರು ಈ ಹಿಂದಿನ ಮ್ಯಾಚ್ ಅಲ್ಲಿ 2 ವಿಕೆಟ್ ತಗೊಂಡಿದ್ದಾರೆ. ಅಲ್ಲಿಂದ ಏನು ಒಂದ್ ಕಡೆಗೆ ಒಂದು ಮುಂಬೈ ಅಂತ ತಂಡವನ್ನ ಬೇಗನೆ 129 ಕಟ್ಟಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ರವಿ ಬಿಷ್ಣೋಯ್ ಇರ್ಬೋದು, ನಂತರದ ಸಂದೀಪ್ ಶರ್ಮಾ ಇರ್ಬೋದು, ಈ ಬೌಲರ್ಗಳು 2 ವಿಕೆಟ್ ನ ತೆಗೆದುಕೊಂಡ್ರೆ ನಾಂಡ್ರೆ ಬರ್ಗರ್ 2 ವಿಕೆಟ್ ತಗೊಂಡಿದ್ರು, ಅರ್ಚರ್ ಒಳ್ಳೆ ಸ್ಪೆಲ್ ಮಾಡಿದ್ರು. ಈಗ ಈ ಬೌಲರ್ಗಳು ಮುಂಬೈನ ಹೇಗೆ ಕಟ್ಟಾಗ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೇಳಿದಾಗೆ ಒಂದು ಗುವಾಹಟಿಯಲ್ಲಿ ನಾವು ಸೋತ್ ಬಂದಿದ್ದೀವಿ, ಅದನ್ನ ಮುಂಬೈ ವಾಂಖೆಡೆಯಲ್ಲಿ ಗೆಲುವಿನ ಮೂಲಕ ನಾವು ಅತ್ಯಧಿಕ ಸಂಖ್ಯೆಯಲ್ಲಿ ಏನು ಫ್ಯಾನ್ಸ್ ಇದ್ದಾರೆ ಅಂತ ನೋಡೋದಾದ್ರೆ ಅದು RCB ಅನ್ನ ಹೊರತುಪಡಿಸಿದ್ರೆ ಚೆನ್ನೈ ಮತ್ತು ಮುಂಬೈಗೆ ಅತ್ಯಧಿಕ ಸಂಖ್ಯೆಯಲ್ಲಿ ಫ್ಯಾನ್ಸ್ ಇರೋದು. ಈ ಬೇಸ್ ನೋಡಿದಾಗ ಇವತ್ತು ಅಷ್ಟೊಂದು ಸಂಖ್ಯೆಯಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಫ್ಯಾನ್ ಬಂದೇ ಬರ್ತಾರೆ, ಟಿಕೆಟ್ ಸೋಲ್ಡ್ ಔಟ್ ಆಗಿರುತ್ತೆ. ಅವರೆಲ್ಲರೂ ಕೂಡ ನಿರಾಸೆ ಮಾಡೋದು ಬೇಡ, ಒಳ್ಳೆ ಇನ್ನಿಂಗ್ಸ್ ಇಂದ ಒಂದಿಗೆ ಎಂಡ್ ಮಾಡೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಇವರೆಲ್ಲರೂ ಫಾರ್ಮಿಗೆ ಬಂದ್ರೆ RR ತುಂಬಾ ಕಷ್ಟ ಸಾಧ್ಯ ಆಗತ್ತೆ. ಬಟ್ RR ಈ ಭದ್ರ ಬ್ಯಾಟಿಂಗ್ ಲೈನ್ ಅಪ್ ಅನ್ನ ಹೇಗೆ ಕಟ್ ಹಾಕತ್ತೆ, ನಾವ್ ಹಿಂದಾಡಿದ್ದೇನೇ ಇರ್ಬೋದು, ಮುಂದಾಡಿದ್ದೇನೇ ಇರ್ಬೋದು, ಅವ್ರಿಗೆ ಯಾವುದೋ ಲಾಸು ಇಲ್ಲ, ಲಾಭನೂ ಇಲ್ಲ. ಲಾಭ ಇರೋದೆಲ್ಲ RR ಗಾಗಿರೋದ್ರಿಂದ RR ಮುಂಬೈ ಕಂಪೇರ್ ಮಾಡಿದ್ರೆ ಈ ಬಾರಿ ಒಳ್ಳೆಯ ಪ್ರದರ್ಶನ, ಏಳು ಬೀಳು ಇದ್ರು ಒಳ್ಳೆಯ ಪ್ರದರ್ಶನ ಇದೆ. ಆದ್ರೆ ಮುಂಬೈದ ಆ ತರದ ಹೀನಾಯಿ ಪ್ರದರ್ಶನದ ಮುಂದೆ ಒಂದು ಆತ್ಮವಿಶ್ವಾಸದೊಂದಿಗೆ ಬಂದಾಗ ಓಪನರ್ ಇಬ್ರು ಕೂಡ ಮತ್ತದೆ 150+ ಅಥವಾ 130+, 120+ ಪಾರ್ಟ್ನರ್ಶಿಪ್ ಏನಾದ್ರು ಬಂದ್ರೆ ಕಡಿಮೆ ಬಾಲಿಗೆ ಬಂದಿರುತ್ತೆ. ಅದು ಒಂದು SSV ಜೈಸ್ವಾಲ್ ಇರ್ಬೋದು, ವೈಭವ್ ಸೂರ್ಯವಂಶಿ ಇರ್ಬೋದು, ಕಮ್ಮಿ ಬಾಲಿಗೆ ಆ ಒಂದು ರನ್ ಕಲೆ ಹಾಕ್ತಾರೆ. ನಂತರ ಧ್ರುವ ಜುರೇಲ್ ಅದನ್ನ ಹೇಗೆ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ಡೋಮನ್ ಪೆರಾರ ಅಂತ ಆಟಗಾರ ಹೇಗೆ ಅದನ್ನ ಮುಂದಕ್ಕೆ ಕನ್ವರ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾಯಕ ಆಡೋದು ಇವತ್ತು ಡೌಟ್ ಇದೆ, ಮೇ ಬಿ ನಾಯಕ ಆಡಿದ್ರೆ ನಾಯಕ ಹೇಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಮಧ್ಯಮ ಕ್ರಮಾಂಕದಲ್ಲಿ ಶಣಕ ಅಂತ ಪ್ಲೇಯರ್ಗಳು ಇರ್ಬೋದು, ಇವರೆಲ್ಲ ತಂಡಕ್ಕೆ ತುಂಬಾ ಕಾಂಟ್ರಿಬ್ಯೂಟ್ ಕೊಡ್ಬೇಕು. ಇನ್ನು ಬೌಲರ್ ಬಂದಾಗ ಈ ಒಂದು ಮೇನ್ ಬೌಲರ್ ಅಂತ ಹೇಳಿದ್ರೆ ನಮಗೆ ರಿಯಾನ್ ರಿಕಲ್ಟನ್ ಇರ್ಬೋದು, ಮಾಜಿ ನಾಯಕ ರೋಹಿತ್ ಶರ್ಮಾ ಇರ್ಬೋದು, ಇವ್ರನ್ನ ಬೇಗ ತೆಗೆದು ಬಿಸಾಕಬೇಕು, ಅಲ್ಲಿಂದ ಪೆವಿಲಿಯನ್ಗೆ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಬಹಳ ಇಂಪಾರ್ಟೆಂಟ್. ಇಲ್ಲಾಂದ್ರೆ 6 ಮೇಲೆ 6 ಬಾರಿಸ್ತಾರೆ, ಫ್ರೀ ಹ್ಯಾಂಡ್ ಇದೆ ಅವರಿಗೆ ಇವಾಗ. ಹಾಗಾಗಿ ಅರ್ಚರ್ ಬೌಲಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾಂಡ್ರೆ ಬರ್ಗನ್ ಆಡಿಸ್ತಾರ, ಈ ಯಾರನ್ನ ತಗೋತಾರೆ ವೇಗದ ಬೌಲಿಂಗ್ ಸಾರಥ್ಯಕ್ಕೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಒಟ್ಟಾರೆ ತುಂಬಾ ಲಾಭ ಇರೋದು RRಗೆ ಲಾಭ ಇದೆ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿ RR ಆಡಿದ್ರೆ ಮೇ ಬಿ ನನ್ನ ಪ್ರಕಾರ ವೈಯಕ್ತಿಕವಾಗಿ ಈ ಬಾರಿಯ ಪ್ರದರ್ಶನ ನೋಡಿದ್ರೆ RR ಬರಲಿ 4ನೇ ಪ್ಲೇಸಿಗೆ ಎಲಿಜಿಬಲ್ ಅದು ಅನಿಸ್ತಾ ಇದೆ. ಬಟ್ ಮುಂಬೈನ ಹೇಗೆ ಕಟ್ಟಾಗ್ತಾರೆ ನೋಡ್ಬೇಕು. ಈಗ ನಮ್ಮ ಜೊತೆ ಮಂಜುನಾಥ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಂಜುನಾಥ್ ಅವರೇ, ವೆಲ್ಕಮ್ ಟು ದ ಶೋ. ಈಗ ಮಾತಾಡ್ತಾ ಇದ್ವಿ ರಾಜಸ್ಥಾನ್ ಮ್ಯಾಚ್ ಬಗ್ಗೆ. ಇಂಪಾರ್ಟೆಂಟ್ ಮ್ಯಾಚ್ ಇವತ್ತು. ರಾಜಸ್ಥಾನ್ ಒಂದು ಪಂದ್ಯದಿಂದಾಗಿ KKR ಮತ್ತೆ ಪಂಜಾಬ್ ಎರಡರದ್ದು ಕೂಡ ಮುಂದಿನ ಪ್ಲೇ ಆಫ್ ಜರ್ನಿ ನಿರ್ಧಾರ ಆಗುತ್ತೆ. ಹಾಗಾಗಿ ಇವತ್ತಿನ ಈ ಒಂದು RRನ ಪಂದ್ಯ ಎಷ್ಟು ರಣರೋಚಕವಾಗಿರುತ್ತೆ ಅನ್ಸುತ್ತೆ? ಅದಕ್ಕೂ ಮುಂಚೆ ಈ ಪಂಜಾಬ್ ಮತ್ತೆ RR ಬಗ್ಗೆ ಎರಡು ಬಗ್ಗೆ ಮಾತಾಡ್ತೀನಿ. ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ಸೀಸನ್ ಸ್ಟಾರ್ಟ್ ಆದಾಗ ಒಂಥರ ಹೆಂಗೆ ಅಂದ್ರೆ ಇಡೀ 10 ಟೀಮ್ಗಳ ಮೇಲೆ ಎಷ್ಟು ಪ್ರಭಾವ ಬೀರಿತ್ತು ಅಂದ್ರೆ ಇವೆರಡು ಏನಾದ್ರು ಫೈನಲ್ಗೆ ಹೋಗ್ತಾವಪ್ಪ, ಕಪ್ ಹೊಡಿತಾವೆ ಅನ್ನೋ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇದ್ರು. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ರು, ಎಲ್ಲರೂ ಎಲ್ಲೂ ಕೊರತೆಗಳು ಕಾಣ್ತಾ ಇರ್ಲಿಲ್ಲ. RR ಆಗ್ಲಿ ಪಂಜಾಬ್ ಅಲ್ಲಾಗ್ಲಿ. ಪಂಜಾಬ್ ನೋಡಿ ಸ್ಟಾರ್ಟಿಂಗ್ ಅಲ್ಲಿ 6 ಗೆದ್ದಿದೆ, ಒಂದೂನು ಸೋತಿಲ್ಲ. ಸೊ ಯಾವಾಗ ಒಂದು ಮೈನಸ್ಗಳು ಕಾಣ್ತಾ ಹೋಗ್ತಾವೋ ಅವಾಗ ಪಂಜಾಬು ಸೋಲ್ತಾ ಹೋಯ್ತು. ಹಂಗೇನೆ
ಆರ್ ಆರ್ ಅಷ್ಟೇ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಏರುಪೇರು ತುಂಬಾ ಕಂಡ್ರು ಆರ್ ಆರ್ ಅಲ್ಲಿ ಯುವಕರು ತುಂಬಾ ಚೆನ್ನಾಗಿದ್ದಾರೆ. ಜೈಸ್ವಾಲ್ ಆಗಿರ್ಬೋದು, ಸೂರ್ಯವಂಶಿ ಆಗಿರ್ಬೋದು, ಜುರೇಲ್ ಆಗಿರ್ಬೋದು, ರಿಯಾನ್ ಪರಾಗ್ ಆಗಿರ್ಬೋದು, ಇಂಥ ಆಟಗಾರಿದ್ದಾಗ ಸೊ ಅಲ್ಲಿ ಕೊರತೆಗಳು ಕಾಣ್ತಾ ಇರಲಿಲ್ಲ. ಸೊ ಇಟ್ಮೇರ್ ಅಂತ ಆಟಗಾರ ಇದ್ದಾಗ, ಸೀನಿಯರ್ ಪ್ಲೇಯರ್ ಆಗಿದ್ದಾಗ, ಮತ್ತೆ ಜಡೇಜಾ ಅಂತ ಬಂದಾಗ ಸೊ ಮಧ್ಯಮ ಕ್ರಮಾಂಕದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಆರ್ ಆರ್. ಸೊ ಎಲ್ಲಿ ಎಡುತ್ತು ಅನ್ನೋದನ್ನ ಅವರೇ ಕ್ವಶನ್ ಮಾಡ್ಕೋಬೇಕು. ಯಾಕೆ ನಾವು ಒಳ್ಳೆ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಇತ್ತು, ನಾವು ಕಪ್ ಗೆಲ್ಲುವಂತಹ ಒಂದು ಫೇವ್ರೆಟ್ ತಂಡವಾಗಿ ಹೊರಹೊಮ್ಮಿದ್ವಿ, ಯಾಕೆ ಈ ತರ ಆಯ್ತು ಅನ್ನೋದು, ಇಂಥ ಪರಿಸ್ಥಿತಿ ಯಾಕೆ ಬಂತು ಅಂತ ಅವರೇ ಕ್ವಶನ್ ಮಾಡ್ಕೋಬೇಕು. ಯಾಕೆಂದ್ರೆ ಕಳೆದ ಎಲ್ಲಾ ಸೀಸನ್ಗಳು ನೋಡಿದಾಗ ಈ ಸೀಸನ್ ಒಂಥರ ಬೆಸ್ಟ್ ಆಗಿತ್ತು ಆರ್ ಆರ್ಗೆ. ಸೊ ಅದನ್ನ ಅವರು ಕಳ್ಕೊಂಡ್ರು. ಸೊ ಇವತ್ತು ಅವರು ಮಾಡಿಲ್ಲ ಮಡಿ ಪಂದ್ಯದಲ್ಲಿ ಏನಾದ್ರೂ ಮುಂಬೈ ಅಂತ ಮುಂಬೈನ ದೈತ್ಯ ಬ್ಯಾಟಿಂಗ್ ಲೈನಪ್ನ ಎದುರಿಸಬೇಕಾದ್ರೆ ಅವರಿಗೆ ಆದಂತಹ ಒಂದು ಬೌಲಿಂಗ್ ಸಾರಥ್ಯ ಬೇಕೇ ಬೇಕು. ಜೋರಲ್ ಬೇಕು, ನಮ್ಮ ಜೋಫ್ರಾ ಆರ್ಚರ್ ಆಡ್ಲೇಬೇಕು. ಸಂದೀಪ್ ಶರ್ಮಾ ಅಂತ ಅನುಭವಿನ ಯಾಕೆ ಆಡಿಸ್ತಾ ಇಲ್ಲ ಅನ್ನೋದು ಕ್ವಶನ್ ಮಾರ್ಕ್ ಆಗ್ತಿದೆ. ಸೊ ಅದಾದ್ಮೇಲೆ ಟೋಟಲ್ ಆಗಿ ನೋಡ್ತಾ ಹೋದ್ರೆ ಇವತ್ತು ಆರ್ ಆರ್ಗೆ ಮುಂಬೈ ಕಳ್ಕೊಳೋದೇನಿಲ್ಲ. ಸೊ ಮುಂಬೈ ಅದು ಸರ್ ಹೇಳ್ದಂಗೆ ಫ್ರೀ ಹ್ಯಾಂಡ್ ಆಗಿ ರೋಹಿತ್ ಶರ್ಮಾ ಆದ್ರೂ ಆಗಿರ್ಬೋದು, ರಿಕಲ್ಟನ್ ಆಗಿರ್ಬೋದು, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಆಡಿಲ್ಲ, ಈ ಮ್ಯಾಚಲ್ಲಿ ಆಡ್ಬೋದು, ಹೇಳಕ್ಕಾಗಲ್ಲ. ಸೊ ಟೋಟಲ್ ಆಗಿ ನೋಡ್ತಾ ಹೋದ್ರೆ ಬ್ಯಾಟಿಂಗ್ ತುಂಬ ಚೆನ್ನಾಗಿದೆ ಆರ್ ಆರ್ದು. ಸೊ ಬೌಲಿಂಗಲ್ಲಿ ಒಂದು ಬಿಗಿ ಭದ್ರತೆ ಮಾಡಿದ್ರೆ ಇವತ್ತು ಆರ್ ಆರ್ ಕ್ವಾಲಿಫೈ ಆಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಹಾಗೆ ಪ್ರೇಮ್ ಸರ್, ನಾವು ಹಿಂದೆ ಕೂಡ ಮಾತಾಡಿರೋ ಹಾಗೆ ಆರ್ ಆರ್ ನ ವೀಕ್ನೆಸ್ ಅಂತ ಅಂದ್ರೆ ಟಾಪ್ 3 ಪ್ಲೇಯರ್ಸ್ ಆಡಿದ್ರೆ ಮಾತ್ರ. ಸೂರ್ಯವಂಶಿ ಮೇಲೆ ಡಿಪೆಂಡ್ ಆಗ್ತಾರೆ, ಜೈಸ್ವಾಲ್ ಮೇಲೆ ಡಿಪೆಂಡ್ ಆಗ್ತಾರೆ, ಧ್ರುವ್ ಜುರೇಲ್ ಮೇಲೆ ಡಿಪೆಂಡ್ ಆಗ್ತಾರೆ. ಅವರೆಲ್ಲ ಹೋದ್ರು ಅಂತಂದ್ರೆ ಸಂಪೂರ್ಣವಾಗಿ ವೀಕ್ ಆಗ್ಬಿಡತ್ತೆ. ಇವತ್ತು ಅದನ್ನೆಲ್ಲ ಓವರ್ಕಮ್ ಮಾಡೋದು ಎಷ್ಟು ಮುಖ್ಯ? ಇಷ್ಟು ದಿನ ಆಡಿದ್ದನ್ನ ಒಂದು ತಕ್ಕಡಿಯಲ್ಲಿ ಇಟ್ಟರೆ ಇವತ್ತು ಒಂದು ತಕ್ಕಡಿಯಲ್ಲಿ ಇಟ್ಟು ತಗೋಬೇಕು ಅವರು. ಅದು ಬಹಳ ಪ್ರಾಮುಖ್ಯವಾದಂತ ಒಂದು ಪ್ಲೇಸ್ ಅಲ್ಲಿ ಇದೀವಿ. ಜೊತೆಗೆ ಅಲ್ಲಿ ಒಂದೇ ಒಂದು ಸಣ್ಣ ಎಡವಟ್ಟು ಮಾಡಿದ್ರು ಕೂಡ ಆ ತಂಡ ಹೊರಗೆ ಹೋಗುತ್ತೆ. ಒಂದು ಈಗ ನಾವು ಬಿಗ್ ಹ್ಯಾಂಡ್ ಇರುವ ತಂಡ, ಅದು ಸೋತಿದ್ಯೋ ಗೆದ್ದಿದ್ಯೋ, ಬಿಗ್ ಪ್ಲೇಯರ್ ಅನ್ನೇ ಹೊಂದಿರುವಂತ ಒಂದು ಟೀಮು MI. ಅದನ್ನ ನಾವು ಅದೇ ರೀತಿಲಿ ನೋಡ್ಬೇಕು. ಅವ್ರೇನ್ ಈ ಬಾರಿ ಸೋತವ್ರೆ ಹೊಡೆದ್ ಬಿಡ್ತೀನಿ ಅಂದ್ರೆ 100% ಯಾವುದೋ ಒಬ್ಬ ಪ್ಲೇಯರ್ ಇಂದ ಮ್ಯಾಚ್ ಚೇಂಜ್ ಆಗುತ್ತೆ. ತಿಲಕ್ ವರ್ಮಾ ಒಬ್ರು ಆಡಿ ನಮಂದೀರ್ ಸಾಥ್ ಕೊಟ್ರು ಸಾಕು, ಆ ತಂಡ 100% ವಿನ್ ಆಗ್ಬಿಡತ್ತೆ. ಅಂತ ಡೇಂಜರ್ ಪ್ಲೇಯರ್. ಇನ್ನ ರುದ್ರಫೋರ್ಡ್ ಅಂತ ಆಟಗಾರ ಇದಾರಲ್ಲಿ. ಹಾಗಾಗಿ ಅವ್ರನ್ನ ಕೇರ್ಲೆಸ್ ಮಾಡ್ದೇನೆ ನಾವೇನ್ ಮಾಡ್ಬೇಕು, ಗೇಮ್ ಪ್ಲಾನ್ ಒಂದಿಗೆ ಬರಬೇಕು. ಇಲ್ಲಿ ರೋಹಿತ್ ಶರ್ಮಾ ವೀಕ್ನೆಸ್ ಎಲ್ಲಿದೆ, ರಿಯಾನ್ ರಿಕಲ್ಟನ್ ವೀಕ್ನೆಸ್ ಎಲ್ಲಿದೆ, ಹಾಗಾದ್ರೆ ಅವ್ರಿಗೆ ಬಾಡಿ ಮೇಲೆ ಬಾಲ್ ಹಾಕ್ಬೇಕಾ ಅಥವಾ ಹೊರಗಿಟ್ರೆ ಅವ್ರು ಔಟ್ ಆಗ್ತಾರೆ, ಅಥವಾ ಸ್ಪಿನ್ನಿಗೆ ಅವ್ರಿಗೆ ವೀಕ್ನೆಸ್ ಇದೆಯಾ, ಈ ರೀತಿಯ ಪ್ಲಾನ್ ಜೊತೆಗೆ ಬರಬೇಕು. ಒಂದು. ಎರಡನೇದು ಶಿಸ್ತುಬದ್ಧ ಫೀಲ್ಡಿಂಗ್ ಇರಬೇಕು. ಒಂದೇ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆದ್ರೂ ಕೂಡ ಅದನ್ನ ಸಕ್ಸಸ್ ಮಾಡಬೇಕು, ಕ್ಯಾಚ್ ಹಿಡಿಬೇಕು. ಇನ್ನೊಂದು ಅಂತ ಹೇಳಿದ್ರೆ ಬೌಲಿಂಗ್ ಯೂನಿಟ್ ಯಾವ ರೀತಿಯಾಗಿ ಅಂದ್ರೆ ಈಗೆಲ್ಲವೂ ಕೂಡ ಮಧ್ಯಾಹ್ನದ ಮ್ಯಾಚ್ ಇದಾಗಿರೋದ್ರಿಂದ ನಾವು ಟಾಸ್ವಿನ್ ಮೇಲೆ ಜಾಸ್ತಿ ಮಹತ್ವವನ್ನು ಹೇರಕ್ಕೂ ಆಗಲ್ಲ. ಹಾಗಾಗಿ ಯಾವುದೇ ಬಂದ್ರು ಕೂಡ ಎರಡು ಪ್ಲಾನ್ ಜೊತೆಗೆ ಬರಬೇಕು. ಬೌಲಿಂಗ್ ಯೂನಿಟ್ ಯಾವ್ದ್ರ ಮೇಲೆ ಬರ್ತಾರೆ, ಎಷ್ಟು ವೇಗವಾಗಿ ಬಾಲ್ ಹಾಕ್ತಾರೋ ಅಷ್ಟು ವೇಗವಾಗಿ ರೋಹಿತ್ ಶರ್ಮಾ 6 ಹೊಡಿತಾರೆ, ರಿಕಲ್ಟನ್ 6 ಹೊಡಿತಾರೆ, ಸೂರ್ಯ ಕೂಡ ಮೂವ್ಮೆಂಟ್ ಮಾಡಿ ಅವರನ್ನ ಚಿಕ್ಕಿ ಶಾಟ್ ಗಳಲ್ಲಿ ರನ್ ತಗೊಳ್ತಾರೆ. ಇಲ್ಲಿ ಈ ಬಾರಿ 19ರ ಆವೃತ್ತಿಯಲ್ಲಿ ಹೆಲ್ಪ್ ಆಗಿರೋದೇ, ನಾನು ನಿನ್ನೆನೂ ಕೂಡ ಅದನ್ನೇ ಮಾತಾಡಿದೆ, ಸ್ಲೋಯರ್ ಒಂದು ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನ ಹಾಕೋದ್ರಲ್ಲಿ ಸಂದೀಪ್ ಶರ್ಮಾ ಎತ್ತಿದ ಕೈ, ಅರ್ಚರ್ ವೇಗದ ಜೊತೆಗೆ ಸ್ಲೋಯರ್ ಏನಾದ್ರೂ ಬುಮ್ರಾ ತರ ಆಡ್ ಆನ್ ಮಾಡ್ಕೊಂಡ್ರೆ ಓಪನರ್ ನ ಕಣಕ್ಕಿಳಿಸಿದ ಆ ಮುಂಬೈ ಓಪನರ್ ನ ಬೇಗ ಪೆವಿಲಿಯನ್ ಗಟ್ಟಿದ್ರೆ ಏನಾಗುತ್ತೆ, ಮಧ್ಯಮ ಕ್ರಮಾಂಕದಲ್ಲಿ ಸೂರ್ಯ ಬರ್ಬೇಕಾಗತ್ತೆ. ಸೂರ್ಯ ಈಗ ನಾವು ನೋಡಿದಾಗ ದೊಡ್ಡ ಲಯದಲ್ಲಿ ಸೂರ್ಯ ಇಲ್ಲ. ಸೂರ್ಯನೇನಾದ್ರೂ ಬೇಗ ನಾವು ಮತ್ತೆ ಪೆವಿಲಿಯನ್ ಗಟ್ಟಿದಾಗ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗದೆ ನೋಡ್ಕೊಂಡಾಗ ತಿಲಕ್ ವರ್ಮಾ ಇರ್ಬೋದು, ನಮಂದೀರ್ ಇರ್ಬೋದು, ಹಾಗೇನೆ ಫ್ರೀ ಹ್ಯಾಂಡ್ ಆಡುವ ನಮ್ಮ ನಾಯಕ ಹಾರ್ದಿಕ್ ಪಾಂಡೆ ಇರ್ಬೋದು, ಹಾಗೇನೆ ರುದ್ರಫೋರ್ಡ್ ಇರ್ಬೋದು, ಇವ್ರ ಮೇಲೆ ಒತ್ತಡ ಕ್ರಿಯೇಟ್ ಆಗತ್ತೆ. ಇನ್ನ ಯಶರಾಜ್ ಪುಂಜಾ ಒಳ್ಳೆ ಸ್ಪಿನ್ ಮಾಡ್ತಾ ಇದಾರೆ, ಮಂಗಳೂರು ಮೂಲದ ಹುಡುಗ, ತುಂಬಾ ಚೆನ್ನಾಗಿ ಸ್ಪಿನ್ ಅಟ್ಯಾಕ್ ಮಾಡ್ತಿದ್ದಾರೆ. ಮೊನ್ನೆ ಕೂಡ ಅಷ್ಟೇ ಓಪನಿಂಗ್ ಜೋಡಿ ಇಂಗ್ಲಿಷ್ ಹಾಗೇನೆ ಮಿಚೆಲ್ ಮಾರ್ಚ್ ವಿಕೆಟೇ ಹೋಗದೆ ಇದ್ದಾಗ ಅವರೇ ವಿಕೆಟ್ ಟೇಕಿಂಗ್ ಆಗಿ 2 ವಿಕೆಟ್ ತಗೊಳ್ತಾರೆ ಅದ್ಭುತವಾಗಿ. ತುಂಬಾ ಎದೆಗಾರಿಕೆಯಲ್ಲಿ ಬೌಲಿಂಗ್ ಮಾಡೋ ಯಂಗ್ ಟೈಗರ್. ಇನ್ನ ಮುಂಬೈ ಮೇಲೆ ನೋಡಿದಾಗ ರವಿ ಬಿಷ್ಣೋಯ್ ತುಂಬಾ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ರವಿ ಬಿಷ್ಣೋಯ್ ಹಿಂದ್ ಮ್ಯಾಚ್ ಇವ್ರನ್ನ ಬೇಗ ಸೋಲ್ಸಿದ್ದಕ್ಕೆ ಅವರು ಕೂಡ ಕಾರಣ, ಡಾಟ್ ಬಾಲ್ ಹಾಕಿ 2 ವಿಕೆಟ್ ತಗೋತಾರೆ. ಇನ್ನು ನಾಂಡ್ರೆ ಬರ್ಗರ್ ಇವ್ರ ಮೇಲೆ ಒಳ್ಳೆ ಲಯದಲ್ಲಿ ಇದ್ರು, ವೇಗದಲ್ಲಿ ವೇರಿಯೇಷನ್ ತರ್ತಾ ಇದ್ರು. ಹಾಗಾಗಿ ಸೂರ್ಯಕುಮಾರ್ ಯಾದವ್ ಅಂತ ಆಟಗಾರನ ಕನ್ಫ್ಯೂಸ್ ಮಾಡಿ ಬೋಲ್ಡ್ ಮಾಡಿದ್ದು ನಾಂಡ್ರೆ ಬರ್ಗರ್. ಹಾಗಾಗಿ ಅವರನ್ನ ಕಮ್ ಬ್ಯಾಕ್ ಮಾಡ್ತಾರೋ, ಹಾಗೇನೆ ಅಡಮ್ ಮಿಲ್ಲೆನ್ ಹಾಕೊಂತಾರೋ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇದೆ. ಇನ್ನು ಅರ್ಚರ್ ಸ್ಪೆಲ್ ಮೇಲೆ ಡಿಪೆಂಡ್. ಈಗ ಹೇಗೆ ಭುವನೇಶ್ವರ್ ಕುಮಾರ್ ಓಪನಿಂಗ್ ಅಲ್ಲಿ ವಿಕೆಟ್ ನ ಕಳಿಸಿದಾಗ ನಿಮಗೆ ಮುಂಬೈ ಅಂತ ತಂಡ ಇರಬಹುದು, ಟಾಪ್ 3 ಪವರ್ ಪ್ಲೇನೆ ಹೋದಾಗ ಸ್ಟ್ರಗಲ್ ಮಾಡೇ ಮಾಡ್ತಾರೆ, ಅದನ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಒಂದು. ಇನ್ನೊಂದು ಅಂತ ಹೇಳಿದಾಗ ನೀವು ಹೇಳಿದ್ರಿ, ಬಹಳ ಇಂಪಾರ್ಟೆಂಟ್ ನ ಮಾತನಾಡಿದ್ರಿ, ಟಾಪ್ 3 ಮೇಲೆ ನಿಗದಿಯಾಗಿದೆ. 100% ಬುಮ್ರಾ ಮೇಲೆ ಹೇಗೆ ವೈಭವ್ ಸೂರ್ಯವಂಶಿ ಆಡ್ತಾರೆ ಅಂತ ಮೊದಲ ಮ್ಯಾಚ್ ಅಲ್ಲಿ ಇಡೀ ವರ್ಲ್ಡ್ ನೋಡ್ತಾ ಇತ್ತು. ಅವಾಗ ತುಂಬಾ ಫ್ರೀ ಹ್ಯಾಂಡ್ ಆಗಿ 6 ಹೊಡೆದಿರೋದು. ಹಾಗಾದ್ರೆ ಇವತ್ತು ಅದೇ ಬುಮ್ರಾ ಅದೇ ವೈಭವ್ ಸೂರ್ಯವಂಶಿ ಮೇಲೆ ಪ್ಲಾನ್ಡ್ ಆಗಿ ಬರ್ತಾರೆ 100%. ನಾವು ವಿರಾಟ್ ಕೊಹ್ಲಿ ಇರ್ಬೋದು,
ಬುಮ್ರಾ ಅಂತ ಆಟಗಾರ ಇರ್ಬೋದು, ಹಿಂದೆ ಏನು ಮಿಸ್ಟೇಕ್ ಆಗಿರುತ್ತೋ ಅದ್ರ ಮೇಲೆ ಖಂಡಿತ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಹಾಗಾಗಿ ವೈಭವ್ ಸೂರ್ಯವಂಶಿ ತುಂಬಾ ಎಚ್ಚರಿಕೆಯಿಂದ ಆಡಬೇಕು. ಪ್ರತಿ ಬಾಲ್ನು ಶಾಟ್ ಮಾಡೋದ್ರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಪವರ್ ಪ್ಲೇನ ಕಂಪ್ಲೀಟ್ ಮಾಡೋದತ್ತ ಓಪನರ್ ಇಬ್ರು ಗಮನ ಹರಿಸಬೇಕು. ನಂತರ ಧ್ರುವ ಜುರೇಲ್ ಸಾಂದರ್ಭಿಕವಾಗಿ ಸಿಚುಯೇಷನ್ ಏನ್ ಡಿಮ್ಯಾಂಡ್ ಮಾಡುತ್ತೆ, ಆ ಪಿಚ್ ಅಲ್ಲಿ ವಿಕೆಟ್ ಹೋಗಿದ್ಯಾ ಅಥವಾ ಉಳ್ಕೊಂಡಿದ್ಯಾ ನೋಡ್ಕೊಂಡು ಆಡ್ಬೇಕು. ನಂತರ ರಿಯಾನ್ ಪರಾಗ್ ಬಂದ್ರು ಅಷ್ಟೇ, ತುಂಬಾ ಕಡಿಮೆ ಬಾಲಿಗೆ ಹೆಚ್ಚು ರನ್ ಕದಿಯುವಲ್ಲಿ ಯಶಸ್ವಿ ಆದಾಗ ರಿಕ್ವೈರ್ಡ್ ರನ್ ರೇಟ್ ಒಂದ್ ವೇಳೆ ಚೇಂಜಿಂಗ್ ಆದ್ರೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಒಂದ್ ವೇಳೆ ಮೊದಲು ಬ್ಯಾಟಿಂಗ್ ಆದಾಗ ಟಾರ್ಗೆಟ್ ದೊಡ್ಡದಾಗ್ತಾ ಹೋಗುತ್ತೆ. ಈ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಇವತ್ತು ಹೆಚ್ಚು ಆಲ್ರೌಂಡರ್ ಜೊತೆ ಬರೋದು ಬೆಟರ್ ನನ್ನ ಪ್ರಕಾರ. ಇಲ್ಲಿ ಅನುಭವಿ ಇರೋದ್ರಿಂದ ರವೀಂದ್ರ ಜಡೇಜಾ ಅಂತ ಆಟಗಾರನ ಆಡ್ ಆನ್ ಮಾಡ್ಕೋಬೇಕು. ಶಿಮ್ರಾನ್ ಹೆಟ್ಮೇರಿ ಎಷ್ಟೇ ಕಳಪೆ ಆಗಿದ್ರು ಕೂಡ ಈ ತರದ ಪಂದ್ಯಗಳಿಗೆ ಅವ್ರನ್ನ ಆಡ್ ಆನ್ ಮಾಡ್ಕೊಳ್ಳೋದು ಒಳ್ಳೇದು. ಫಿನಿಶ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಹಾಗಾಗಿ ಸಬ್ಸ್ಟಿಟ್ಯೂಟ್ ಆಗಿ ಆದ್ರೂ ಒಳ್ಳೆಯ ಪಿಕ್ ನ ಮಾಡ್ಲೇಬೇಕು ಆರ್. ಬ್ಯಾಟಿಂಗ್ ಲೈನಪ್ ನನ್ನ ಪ್ರಕಾರ 8ನೇ ಸ್ಥಾನದವರೆಗೂ ಬ್ಯಾಟಿಂಗ್ ಲೈನಪ್ ಇರುವಂತ ಒಂದು ತಂಡವನ್ನ ಇದು ರೆಡಿ ಮಾಡ್ಕೊಂಡ್ರೆ ಅದು, ಯಾಕಂದ್ರೆ ಪೆರಾರ ತುಂಬಾ ಲಯದಲ್ಲಿದ್ದಾರೆ. ಅಲ್ಲಿ ಇಲ್ಲಿ ದುಬೆ ಹೇಗೆ ಆಡ್ತಾರೆ ಅನ್ನೋದು ನೋಡ್ಬೇಕು. ಏನು ದುಬೆ ಅಂತ ಆಟಗಾರ ಇರ್ಬೋದು, ಇಲ್ಲಿ ಶಣಕ ಅಂತ ಆಲ್ರೌಂಡರ್ ಇದ್ದಾರೆ. ನಾವು ಲಂಕನ್ ಮೂಲದ ಶಣಕನ ತುಂಬಾ ಡೇಂಜರಸ್ ಪ್ಲೇಯರ್ ಅವರು, ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ತುಂಬಾ ಚೆನ್ನಾಗಿ ಆಗ್ತಾರೆ. ಇಂಥ ಆಟಗಾರನ್ನ 7-8ನೇ ಸ್ಥಾನದಲ್ಲಿ ನಾವು ಇಟ್ಕೊಂಡಾಗ ರನ್ ಬೇಕಾದಾಗ ಒಂದು ಧೈರ್ಯ ಇರುತ್ತೆ. ಹಾಗಾಗಿ ಈ ತರದ ಡೆಪ್ತ್ ಬ್ಯಾಟಿಂಗ್ ಬರಬೇಕು. ನಾವು ಓಪನರ್ ಮೇಲೆ ಅವ್ರ ಪ್ಲಾನ್ ಅಲ್ಲಿ ಬರ್ತಾರೆ, ನಾವು ಮಿಡ್ಲ್ ಆರ್ಡರ್ ಪ್ಲಾನ್ ಅಲ್ಲಿ ಏನಾದ್ರೂ ಹೋದಾಗ ಮುಂಬೈನ ಕಟ್ ಹಾಕ್ಬೋದು. ಹಾಗಾಗಿ ಪ್ರಾಪರ್ ಪ್ಲಾನ್ ಜೊತೆ ಕಡಿಮೆ ತಪ್ಪು ಮಾಡಿದ್ರೆ ಮಾತ್ರ ಆರ್ ಗೆಲ್ಲತ್ತೆ. ಇಲ್ಲ ಅಂತ ಹೇಳಿದ್ರೆ ಪಂಜಾಬ್ಗೆ ಆಪರ್ಚುನಿಟಿ ಕ್ರಿಯೇಟ್ ಆಗ್ಬೋದು. ಹಾಗೆ ಮಂಜು ಸರ್, ನಾವಿವಾಗ ಸಂಜು ಸ್ಯಾಮ್ಸನ್ ಅವರು ಇಷ್ಟು ವರ್ಷ ರಾಜಸ್ಥಾನಕ್ಕೆ ಆಡ್ಕೊಂಡ್ ಬಂದಿದ್ರು. ಈಗ ಈ ಒಂದು ಸೀಸನ್ ಅಲ್ಲೇ ಅವರನ್ನ ಕೈ ಬಿಡಲಾಗಿದೆ, ಅವರು CSK ಹೋಗಿದ್ದಾರೆ. ಸಂಜು ಸ್ಯಾಮ್ಸನ್ ಈ ಒಂದು ತಂಡದಲ್ಲಿ ಇರದೇ ಇರೋದು ರಾಜಸ್ಥಾನಕ್ಕೆ ಏನಾದ್ರೂ ವ್ಯತ್ಯಾಸ ಆಗಿದೆ ಅನ್ಸುತ್ತೆ? ಅನುಭವದ ಕೊರತೆ ಎದ್ ಕಾಣ್ತಾ ಇದೆ. ಯಾಕೆಂದ್ರೆ ಜಡೇಜನ್ನ ರೀಪ್ಲೇಸ್ ಮಾಡ್ಕೊಂಡ್ವಿ, ಜಡೇಜ್ ಅವರು ಏನೂ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿದ್ರು, ಇಂಪ್ಯಾಕ್ಟ್ ಮಾಡಿ ಸ್ಟಾರ್ಟಿಂಗ್ ಮ್ಯಾಚ್ಗಳೆಲ್ಲ ವಿನ್ ಆಗಿದ್ದಾರೆ. ಸೊ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ಗೆ ಅಥವಾ ಒಂದು ಸ್ಟೇಜ್ಗೆ ತಗೊಂಡೋಗ್ಬಿಟ್ರು. ಸೊ ಅದಾದ್ಮೇಲೆ ಜಡೇಜನು ಯಾವುದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಸೀನಿಯರ್ ಪ್ಲೇಯರ್ ಆಗಿ. ಅಲ್ಲಿ ನೋಡಿ, ರಿಯಾನ್ ಪರಾಗ್ ಒಬ್ಬ ಯುವಕ, ಜೈಸ್ವಾಲ್ ಯುವಕ, ಇನ್ನು ಸೂರ್ಯವಂಶಿ ಲೆಕ್ಕಾಚಾರಕ್ಕೆ ಹೋದ್ರೆ ಇವ್ರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅವ್ರೇನಂದ್ರೆ ಅವ್ರಿಗೆ ಬಾಲ್ ಹಾಕ್ತೀನಿ ಹೊಡಿ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ಇರ್ತಾರೆ. ಅವ್ರಿಗೆ ಏನಿದೆ ಇಟ್ಮಿ ಬಾಲ್ ತರ ಬಂದಿದ್ದ ಬಾಲೆಲ್ಲ ಹೊಡಿಯೋತಾರೆ. ಯಾವುದೇ ಒಂದು ಪ್ರಾಪರ್ ಕ್ರಿಕೆಟರ್ ಆಗಿ ಒಬ್ಬ ಅನುಭವಿ ಬ್ಯಾಟರ್ ಆಗಿ ಯಾವತ್ತೂ ಅವ್ರ ಪಾತ್ರ ವಹಿಸಿಲ್ಲ ರಾಜಸ್ಥಾನ್ಗೆ. ನನಗೇನಪ್ಪ, ನನಗೆ ಬಾಲ್ ಬರುತ್ತೆ, ನಾನು ಹಿಟ್ ಮಾಡ್ಬೇಕು ಅನ್ನೋದು ಅದೇ ನೋಡಿ. ಅವರಲ್ಲಿ ಯಾವುದೇ ಒಂದು ಅನುಭವ ಕಾಣ್ತಾ ಇಲ್ಲ ಎಲ್ಲಿ RR ಅಲ್ಲಿ ಸೂರ್ಯವಂಶಿ ಮೇಲೆ. ಜೈಸ್ವಾಲ್ ಅನುಭವ ತೋರಿಸ್ತಾರೆ, ಅವ್ರು ಬೇಗ ಔಟ್ ಆಗ್ತಾರೆ. ಸೊ ಅದಾದ್ಮೇಲೆ ಅವರಿಬ್ರು ಜೋಡಿ ಕಮಾಲ್ ಸ್ಟಾರ್ಟಿಂಗ್ ಅಲ್ಲಿ ಕಮಾಲ್ ಮಾಡ್ತು, ಅದಾದ್ಮೇಲೆ ಬರ್ತಾ ಯಾಕೆ ಕಮಾಲ್ ಮಾಡ್ತಾ ಇಲ್ಲ. ಸೊ ಇವ್ರು ಸೂರ್ಯವಂಶಿ ಯಾವ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಕಿಂತ ನಾನೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಈ ಸೀಸನ್ ಅಲ್ಲಿ ಭರ್ಜರಿಯಾಗಿ ಆಡ್ತಾರೆ. ಈ ತರ ಪ್ಲೇಯರ್ಸ್ಗಳನ್ನ ನಾವು ತುಂಬಾ ನೋಡ್ಬಿಟ್ವಿ. ನಾವು ಪೃಥ್ವಿ ಶಾ ನೋಡಿದ್ವಿ, ತುಂಬಾ ಜನ ನೋಡಿದ್ವಿ. ಎಕ್ಸಾಂಪಲ್ ಹೇಳಕ್ ಹೋದ್ರೆ ತುಂಬಾ ಆಗುತ್ತೆ. ಪೃಥ್ವಿ ಶಾ ಅಂತ ಒಬ್ಬ ಇಟ್ಮಿ ಬ್ಯಾಟರ್ ಯಾವ ಇಂಡಿಯನ್ಗೆ ಮತ್ತೆ ವರ್ಲ್ಡ್ ಕಪ್ಗೆ ಅಂಡರ್-19 ವರ್ಲ್ಡ್ ಕಪ್ ಗೆಲ್ಸ್ಕೊಟ್ಟಂತ ವ್ಯಕ್ತಿ, ಅಂತ ವ್ಯಕ್ತಿನ ನಾವು ಈಗ ಎಲ್ಲೋ ಆದ ಅನ್ನೋ ಒಂದು ಮೂಮೆಂಟ್ ಅಲ್ಲಿ ನೋಡಿದ್ವಿ. ಸೊ ಆತ ವ್ಯಕ್ತಿ ಈ ತರ ಆಗ್ಬಾರ್ದು, ನಮ್ಮ ಇಂಡಿಯನ್ ಕ್ರಿಕೆಟರ್ ಯಾವತ್ತೂ ಈ ತರ ಆಗ್ಬಾರ್ದು. ಸೊ ಅವರು ಒಂದು ಸ್ವಲ್ಪ ಇನ್ನೂ ನಾಲೆಡ್ಜ್ ಇಂಪ್ರೂವ್ ಮಾಡಿಕೊಂಡು, ಬ್ಯಾಟಿಂಗ್ ಸ್ಕಿಲ್ನ ಇನ್ನೂ ಇಂಪ್ರೂವ್ ಮಾಡಿಕೊಂಡು, ಕವರ್ ಡ್ರೈವ್ ಆಗಿರ್ಬೋದು ಅಥವಾ ಮೇಲೇನೆ ಹೊಡಿತೀನಿ ನಾನು ಅನ್ನೋ ಒಂದು ಸ್ಟ್ರೆಂತ್ ಇದೆ, ಮೇಲೆ ಹೊಡಿಲಿ. ಸೊ ಮೊನ್ನೆ ಆಡಿದ ಮ್ಯಾಚಲ್ಲಿ ನೋಡಿ, ಒಂದು ಸ್ವಲ್ಪ ಚಾಕಚಕ್ಯದಿಂದ ಆಡಿದ್ರು. ಒಂದು 10 ಬಾಲ್ಸ್ ಏನೋ ವೆಯ್ಟ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಬ್ಯಾಟಿಂಗ್ ಆಡಿದ್ರು. ತುಂಬ ಸೂಪರ್ ಆಗೋಯ್ತು. ವಿನ್ ಆಗೋದಕ್ಕೆ ಅವ್ರದ್ದೇ ಒಂದು ಮೂಲ ಕಾರಣ ಆಯಿತು. ಸೊ ಅದೇ ಥರನೇ ಇವತ್ತು ಒಂದು ಸ್ವಲ್ಪ ಯೋಚನೆ ಮಾಡಿ ಬುಮ್ರಾ ಅಂತ ಬೌಲರ್ಗೆ ಅಥವಾ ಇನ್ನೂ ಯಾರೋ ಬೌಲರ್ ಬಂದ್ರು ಅವ್ರನ್ನ ಫೇಸ್ ಮಾಡೋವಂಥ ಕೆಪಾಸಿಟಿ ಅವ್ರಿಗೆ ಏನಾದರೂ ಬಂತು ಅಂದರೆ, ಸೊ ನೆಕ್ಸ್ಟ್ ಬರೋ ಬ್ಯಾಟರ್ಗಳಿಗೆ, ನೆಕ್ಸ್ಟ್ ಬರೋ ಒಂದು ಟೀಮ್ಗೆ ಒಂದು ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಯಾಕಂದರೆ RR ಅಲ್ಲಿ ಸರ್ ತುಂಬ ಒಬ್ಬೊಬ್ಬರನ್ನೇ ತುಂಬ ಚೆನ್ನಾಗಿ ನೀಟಾಗಿ ಹೇಳಿದರು. ಸೊ ಅಲ್ಲಿ ಅಂಥ ಒಂದು ಪ್ಲೇಯರ್ಸ್ ಇದ್ದಾಗ ಯಾಕೆ ಈ ಥರ ಆಯಿತು RR ಅಂತ ಯೋಚನೆ ಮಾಡೋದಾದರೆ, ಸೊ ಅಲ್ಲಿ ಅನುಭವದ ಕೊರತೆ ತುಂಬಾ ಎದ್ದು ಕಾಣ್ತಾ ಇದೆ, ಫೀಲ್ಡಿಂಗ್ ಕೊರತೆ ಕಾಣ್ತಾ ಇದೆ. ಸೊ ಆಮೇಲೆ ಬೌಲಿಂಗಲ್ಲಿ ತುಂಬ ಅದಲು ಬದಲು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು. ಜಾಫ್ರಾ ಆರ್ಚರ್ ಒಬ್ಬರನ್ನೇ ನೀವು ಡಿಪೆಂಡ್ ಆಗ್ತೀರಾ, ಅದು ತಪ್ಪು. ಸಂದೀಪ್ ಶರ್ಮನ ಹಾಕ್ಕೊಳ್ಳಿ. ಆಮೇಲೆ ಜಡೇಜಾ ಅಂತ ಒಬ್ಬ ಅನುಭವಿ ಬೌಲರ್ ಇದ್ದಾರೆ, ಸ್ಪಿನ್ನರ್ ಇದ್ದಾರೆ. ಸೊ ಅಂತ ಒಬ್ಬ ವ್ಯಕ್ತಿ ಇರಲಿ. ಶಣಕ ಅಂತ ವ್ಯಕ್ತಿ ತುಂಬ ವರ್ಲ್ಡಲ್ಲೇ ಹೆಸರು ಮಾಡಿರುವಂಥ ವ್ಯಕ್ತಿ, ಆಸ್ಟ್ರೇಲಿಯಾ ಅಂತ ತಂಡವನ್ನು ಎದುರಿಸಿರುವಂಥ ವ್ಯಕ್ತಿ. ಅವರು ಯಾವ ಟೈಮಲ್ಲಿ ಬೇಕಾದರೂ ಸಿಡಿಬೋದು, ಯಾವ ಟೈಮಲ್ಲಿ ಬೇಕಾದರೂ ಬೌಲಿಂಗಲ್ಲಿ ಆಗಿರ್ಬೋದು, ಬ್ಯಾಟಿಂಗಲ್ಲಿ ಆಗಿರ್ಬೋದು, ಮಿಂಚ್ಬೋದು. ಸೊ ಅಂಥ ವ್ಯಕ್ತಿ ಇನ್ನಾದರೆ ಸೊ RRಗೆ ಒಂದು 70-25 ಹೇಳ್ಬೋದು. ಯಾಕೆಂದರೆ ಮುಂಬೈ ಕಳ್ಕೊಳೋದು ಏನೂ ಇಲ್ಲ. ಅವರು ಫ್ರೀ ಹ್ಯಾಂಡಲ್ಲೇ ಇದ್ದಾರೆ. ಈಗ ನಾನು ಹೊಡೆದ್ರೆ ಹೊಡಿತೀನಿ, ಬಿಟ್ಟರೆ ಬಿಡ್ತೀನಿ ಅನ್ನೋ ಒಂದು ಮೂಮೆಂಟಲ್ಲಿ ಇದ್ದಾರೆ. ಸೊ ಇವತ್ತು ಏನೇ ಆದ್ರೂ RR ಬಿಟ್ಕೊಡ್ಬಾರ್ದು. ಆ ಬಿಟ್ಕೊಡೋ ಒಂದು ಮನಸ್ಥಿತಿ ಬಿಟ್ಟರೆ ಪಂಜಾಬ್ ಆಲ್ವೇಸ್ ಟಾಪಲ್ಲಿ ಹೋಗಿ ಕೂರ್ತಾರೆ. ಯಾರು ಗೆಲ್ಬೋದು ಅನ್ಸುತ್ತೆ ಸರ್?
ನನ್ನ ಪ್ರಕಾರ ಟಾಸ್ ಗೆದ್ದು RR ಚೇಜಿಂಗ್ ತಗೊಂಡ್ರೆ 100% ಪವರ್ ಪ್ಲೇಲಿ ಅಪ್ಪರ್ ಹ್ಯಾಂಡ್ ಆಗ್ತಾರೆ, ಈಸಿಯಾಗಿ ಚೇಂಜ್ ಮಾಡ್ತಾರೆ. ಮೇ ಬಿ ಟಾಸ್ ಕೂಡ ಇಂಪಾರ್ಟೆಂಟು, RR ಗೆಲ್ಲುತ್ತೆ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ನನ್ನ ಪ್ರಕಾರ ಇವತ್ತು RRನೇ ಗೆಲ್ಲಿ, ಯಾಕೆಂದರೆ ಮುಂಬೈಯಲ್ಲಿ ತುಂಬ ಕಪ್ಗಳಿದ್ದಾವೆ. ಸೊ RR ಅಂತ ಬಂದಾಗ ಅವರು ಒಂದು ಕೈ ನೋಡಲಿ, ಯಾಕಂದರೆ ಸೀಸನ್ ಸ್ಟಾರ್ಟಿಂಗಲ್ಲಿ ಅವರು ವಿನ್ ಆದರು, ಅದಾದಮೇಲೆ ನೆಕ್ಸ್ಟ್ ಬರ್ತಾ ಹೋದರೆ ತುಂಬ ಇಲ್ಲಿವರೆಗೂ ಅವರು ಕ್ವಾಲಿಫೈನೂ ಆಗಿಲ್ಲ ಅಥವಾ ಪ್ಲೇಯಿಂಗ್ ಇದು ಸೂಪರ್ ಏಟಲ್ಲೂ ಇಲ್ಲ. ಸೊ ಅವ್ರು ಬಂದರೆ ಒಂಚೂರು ಏನೋ ಒಂದು ಚೆನ್ನಾಗಾಗುತ್ತೆ ಅಂತ RR ಗೆಲ್ಲುತ್ತೆ. ಹಾಗೆ ಪ್ರೇಮ್ ಸರ್, ಇವತ್ತಿನ ಎರಡನೇ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ KKRಗೆ ಆ ಒಂದು ಅವಕಾಶ ಇದೆ, ಹೌದು, ಆದ್ರೆ ಅದು ತುಂಬಾ ಅಸಾಧ್ಯ ಅಂತ ನೀವೇ ಆಗ್ಲೇ ಹೇಳಿದ್ರಿ, ಕಷ್ಟ ಸಾಧ್ಯ ಅಂತೇಳಿ. ತುಂಬಾ ಒಳ್ಳೆ ಡಿಫ್ರೆನ್ಸ್ ಅಲ್ಲಿ ಗೆಲ್ಬೇಕು, ನೆಟ್ ರನ್ ರೇಟ್ ನ ಪಂಜಾಬ್ಗೆ ಮ್ಯಾಚ್ ಮಾಡೋ ಲೆವೆಲ್ಗೆ ಆಡ್ಲೇಬೇಕು, ಅದು ಕಷ್ಟನೇ. ಆದ್ರೂ ಕೂಡ ಯಾವ ವ್ಯತ್ಯಾಸದಲ್ಲಿ ಗೆದ್ರೆ ಇವರು ಇವತ್ತು ಹೋಗ್ಬೋದು ಅನ್ಸುತ್ತೆ? ಒಂದು ಮೈಂಡ್ ಸೆಟ್ ಗೊತ್ತಾಗ್ಬಿಡುತ್ತೆ. ಮ್ಯಾಚ್ ನಂಬರ್ 16 ಇದೆಯಲ್ಲ, ಮಧ್ಯಾಹ್ನದ ಮ್ಯಾಚ್, ಅದು ನಿರ್ಣಾಯಕ. ಒಂದು ವೇಳೆ RR ಸೋಲ್ತು ಅಂದಾಗ ಇವೆಲ್ಲ ಗೇಮ್ ಪ್ಲಾನ್ ಮೇಲೆ KKR ಬರ್ತಾರೆ. ಒಂದು ವೇಳೆ RR ಗೆದ್ರೆ ಯಾವ ಗೇಮ್ ಪ್ಲಾನ್ ಇರಲ್ಲ, ಎಲ್ಲ ಬೆಂಚ್ ಕಾಯುವಂತ ಆಟಗಾರಿಗೆ ಆಪ್ಷನ್ ಕೊಟ್ಟು ಒಂದು ಆಡಿಸಿ ಒಂದು ಲೀಗ್ ನ ಕೊನೆಯ ಮ್ಯಾಚ್ ಅನ್ನ ಮುಕ್ತಾಯ ಮಾಡುವ ಚಾನ್ಸಸ್ ಇರುತ್ತೆ. ಬಟ್ ಒಂದು ವೇಳೆ RR ಸೋಲ್ತು ಅಂತ ಇಟ್ಕೊಂಡೆ ಹೇಗಾಗ್ಬೋದು ಅಂತ ಅನ್ಕೊಂಡೇ ಮಾತಾಡ್ಬಿಡೋಣ ನಾನು ಇವತ್ತು. ಯಾಕಂದ್ರೆ ಈ ಹಿಂದೆ ಇವರಿಬ್ರು ಕೂಡ ಡೆಲ್ಲಿಯಲ್ಲಿ ಮುಖಾಮುಖಿ ಆದಾಗ DC ನ ಸೋಲ್ಸಿದ್ದಾರೆ. ಯಾಕಂತ ಹೇಳಿದ್ರೆ DC ಮೊದಲು ಬ್ಯಾಟಿಂಗ್ ಮಾಡಿ 142ಕ್ಕೆ 8 ವಿಕೆಟ್ ಕಳ್ಕೊಂಡು ಹೋಗುತ್ತೆ. ಅಲ್ಲಿ ಪಾತುಮ ನಿಶಾಂಕ 50, KL ರಾಹುಲ್ ಒಂದು 23 ಬಿಟ್ರೆ, ಮತ್ತೆ ನಮ್ಗೆ ಅಲ್ಲಿ ಅಶುತೋಷ್ ಶರ್ಮನೆ 39 ರನ್ ಹೊಡೆದು ಒಟ್ಟಾರೆ 142 ರನ್ನಿನವರೆಗೂ ತಗೊಂಡ್ಬರ್ತಾರೆ. ಬಟ್ ಇದನ್ನ ಈಸಿಯಾಗಿ ಚೇಸ್ ಮಾಡ್ತಾರೆ 2 ವಿಕೆಟ್ಗೆ. ಯಾಕಂತ ಹೇಳಿದ್ರೆ ಅಲ್ಲೇನ್ 100 ಅನ್ನ ಬಾರಿಸ್ತಾರೆ, ಸೆಂಚುರಿ ಮೂಲಕ ದೊಡ್ಡ ಯಶಸ್ಸನ್ನ ಪಡ್ತಾರೆ. ಆಮೇಲೆ ಕೆಮ್ರನ್ ಗ್ರೀನ್ 33 ರನ್, ಅವರಿಬ್ಬರು ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗುತ್ತೆ, 2 ವಿಕೆಟ್ ಹೊಡಿತಾರೆ. ಹಾಗಿದ್ರೆ ಇವತ್ತು ಈಗ ನೋಡುವುದಾದ್ರೆ ನಾವು ಈ ಹಿಂದಿನ ಮ್ಯಾಚ್ ಯಾಕೆ ಗೆದ್ದಿದೆ ಅಂತ ಹೇಳಿದಾಗ ಒಂದು ಲಕ್ಕಿ ಅಂತ ಹೇಳಿದ್ರೆ KKRಗೆ ತವರು ನೆಲದಲ್ಲಿನೇ ಕೋಲ್ಕತ್ತಾ ಈಡನ್ ಗಾರ್ಡನ್ಸ್ ನಲ್ಲಿ ಕಳೆದ 3 ಮ್ಯಾಚ್ಗಳು ಇದ್ದಿದ್ದು, ಅವ್ರು ಗೆಲ್ಕೊಂಡ್ಬಂದ್ರೆ ಇವತ್ತು ಕೂಡ ಅಲ್ಲೇ ಇರೋದ್ರಿಂದ ಒಂದು ಅಡ್ವಾಂಟೇಜ್. ಎರಡನೇದು ಅಂತ ಹೇಳಿದ್ರೆ ಓಪನರ್ ಅಲ್ಲೇನ್ ತುಂಬಾ ದೊಡ್ಡ ಲಯದಲ್ಲಿದ್ದಾರೆ, ಅದನ್ನ ಯೂಸ್ ಮಾಡ್ಕೋಬೇಕು. ಜೊತೆಗೆ ಕಾರ್ತಿಕ್ ತ್ಯಾಗಿ ಅಂತ ಬೌಲರ್ಗಳು ತುಂಬಾ ನೀಟಾಗಿ ಲಯದಲ್ಲಿದ್ದಾರೆ. ಇನ್ನೊಂದ್ ಕಡೆಗೆ ಫೀಲ್ಡಿಂಗ್ ಅಂತ ಬಂದಾಗ ಎಲ್ಲಿ ಸೋಲ್ತಾ ಇದ್ರು ಫೀಲ್ಡಿಂಗ್ ಅಲ್ಲಿ ಎಡವುತ್ತಾ ಇದ್ರು, ಇವಾಗ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರೆ. ಮನೀಶ್ ಪಾಂಡೆ ಹಿಡಿದಿರೋ ಕ್ಯಾಚ್ ಈ ಸೀಸನ್ ಅತ್ಯುತ್ತಮ ನಿರೀಕ್ಷೆ ಇದೆ. ಜೊತೆಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ ಕಳೆದ ಮ್ಯಾಚ್ ಅಲ್ಲಿ, ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಆಡಿದ್ದಾರೆ. ಹಾಗಾಗಿ ಅವ್ರದೆಲ್ಲ ಅನುಭವನ ತುಂಬಿ ಆಡುವ, ಅವ್ರದೆಲ್ಲ ನೋವುಗಳಿದಾವೆ ಎಲ್ಲ ತುಂಬಿ ಆಡುವಂತ ಪ್ಲೇಯರ್ ಇದ್ದಾರೆ. ಯಾಕಂದ್ರೆ ಪೋವೆಲ್ಲು ಮತ್ತೆ ಪಾಂಡ್ಯ ಆಡ್ಬೇಕಾದ್ರೆ ಸ್ಕೋರ್ ಎಷ್ಟಿದ್ರು ಚೇಂಜ್ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ರು ಮೊನ್ನೆ. ಹಾಗಾಗಿ ಮೊದಲ ಮ್ಯಾಚ್ ಏನಾದ್ರೂ ಗೇಮ್ ಡಿಸೈಡರ್ ಮ್ಯಾಚ್ ಆಗ್ಲಿಲ್ಲ ಅಂದಾಗ KKR ಅಪ್ಪರ್ ಹ್ಯಾಂಡ್ ಆಗತ್ತೆ. ಹಾಗಾದ್ರೆ KKR ಅಪ್ಪರ್ ಹ್ಯಾಂಡ್ ಆಗ್ಬೇಕು ಅಂತ ಹೇಳಿದ್ರೆ ಏನು DC-ಯ ಟಾಪ್ 3 ಹೊಡೆದು ಉಳಿಸ್ಬೇಕು. ಅದರಲ್ಲಿ ಪ್ರಮುಖ KL ರಾಹುಲ್ ಅವ್ರನ್ನ ಹೊಡೆದು ಉಳಿಸ್ಬೇಕು. ನಂತರ ಅಂತ ಹೇಳಿದ್ರೆ ನಿಶಾಂಕನ್ ಆಡ್ಸಿದ್ರೆ, ನಿಶಾಂಕ ಕಳೆದ ಮ್ಯಾಚ್ ಅಲ್ಲಿ ಅವರು ಪೆರಾರನ್ ಆಡ್ಸಿದ್ರು. ಈ ಒಂದು ಹಂತದಲ್ಲಿ ಏನಾದ್ರು ನೋಡೋದಾದ್ರೆ ಪೋರೆಲ್ ಆಡಿಸಿದ್ರು, ಅಭಿಷೇಕ್ ಪೋರೆಲ್ ಆಡಿಸಿದ್ರು. ಸರಿ, ಅಭಿಷೇಕ್ ಪೋರೆಲ್ ತುಂಬಾ ಚೆನ್ನಾಗೇನೆ ಆಡಿದ್ರು. ಹಾಗೇನೆ ಮತ್ತೆ ಅವರು ಪ್ರಕಾಶ್ ಅಂತ ಒಬ್ಬ ಪ್ಲೇಯರ್ ನ ತಗೊಬಂದ್ರು. ಅಂದ್ರೆ ಎಲ್ರಿಗೂ ಅವಕಾಶಗಳನ್ನು ಕೊಟ್ಟಿದ್ರು. ಸ್ಟಬ್ಸ್ ಆಡ್ಲಿಲ್ಲ, ಮಿಲ್ಲರ್ ಕೂಡ ಅವತ್ತು ಚೆನ್ನಾಗಿ ಆಡ್ಲಿಲ್ಲ. ಹಾಗಾಗಿ ಈ ಒಂದು ಬದಲಾವಣೆ ಒಂದಿಗೆ ಬರ್ತಾರ ಅಥವಾ ಇಲ್ಲೇನೆ ಮತ್ತದೆ ಹಳೆ ಟೀಮ್ ನ ಚಾಮ್ಗೆ ನಿಶಾಂಕನ್ ಇಟ್ಕೊಂಡು ಓಪನಿಂಗ್ ಮಾಡ್ಕೊಂಡು ಮಧ್ಯಮ ಕ್ರಮಾಂಕವನ್ನ ಬಲಿಷ್ಠ ಮಾಡ್ಕೊಂಡು ಅಕ್ಷರ್ ನಾಯಕತ್ವದಲ್ಲಿ ಮಧ್ಯಮ ಕ್ರಮಾಂಕ ಚೆನ್ನಾಗಿದೆ. ಸ್ಟಬ್ಸ್ ಇದ್ದಾರೆ, ಮಿಲ್ಲರ್ ಇದ್ದಾರೆ, ಇವರಿಬ್ಬರೇ ತುಂಬಾ ಒಳ್ಳೆ ಚೆನ್ನಾಗಿ ಆಡ್ಕೊಂಡ್ ಬಂದಾರೆ ಸೀಸನ್ಗೆ. ಇನ್ನೊಂದ್ ಕಡೆಗೆ ಬೌಲಿಂಗ್ ಅಂತ ಬಂದಾಗ ಈ ತಂಡ KKR ಕಿನ್ನ ತುಂಬಾ ಉತ್ತಮವಾಗಿದೆ. ಒಂದು ಮಿಚೆಲ್ ಸ್ಟಾರ್ಕ್ ಇದ್ದಾರೆ, ಅವ್ರು ದುಬಾರಿ ಆಗಿದ್ರು ಕೂಡ ಅವ್ರು ಯಾವತ್ತಿದ್ರು ಕಮ್ ಬ್ಯಾಕ್ ಮಾಡ್ತಾರೆ. ಕಳೆದ ಮ್ಯಾಚ್ ಅಲ್ಲಿ ಒಂದೇ ಓವರ್ ಅಲ್ಲಿ 3 ವಿಕೆಟ್ ತಗೊಂಡ್ರು, ಮ್ಯಾಚ್ ನ ತಿರುವನ್ನೇ ಚೇಂಜ್ ಮಾಡ್ಬಿಟ್ರು. ಇನ್ನೊಂದ್ ಕಡೆಗೆ ನಾನು ಆಗ್ಲೇ ಹೇಳಿದಾಗೆ ಸ್ಲೋಯರ್ ಅನ್ನ ಸ್ಟಾರ್ಟ್ ಮಾಡಿದ್ದು ಬ್ರಾವೋ ಸ್ಟಾರ್ಟ್ ಮಾಡಿದ್ರು, ನಂತರ ಅದನ್ನ ಕಂಟಿನ್ಯೂ ಮಾಡಿದ್ದೆ NGD ತುಂಬಾ ಚೆನ್ನಾಗಿ ವರ್ಲ್ಡ್ ಕಪ್ ಅಲ್ಲಿ ಯೂಸ್ ಮಾಡಿದ್ರು. ಈಗೂ ಅದನ್ನ ಮಾಡ್ತಾ ಇದ್ದಾರೆ, ಅವ್ರು ಇದ್ದಾರೆ. ಇನ್ನು ಮುಖೇಶ್ ಇರ್ಬೋದು, ಹಾಗೇನೆ ರಿಜ್ವಿ ಅಂತ ಬ್ಯಾಟಿಂಗ್ ಸ್ಟ್ರೆಂತ್ ಇರುವಂತ ಆಟಗಾರ ಇರ್ಬೋದು. ಹಾಗೇನೆ ಇಲ್ಲಿ ನಬಿ ಅಂತ ಒಳ್ಳೆಯ ಇಂಡಿಯನ್ ಸೀಮರ್ ಸ್ಲೋ ಹಾಕುವಂತ ಬೌಲರ್ ಇದ್ದಾರೆ. ಈ ಎಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ಬೌಲಿಂಗ್ ವರ್ಸಸ್ ಬ್ಯಾಟಿಂಗ್ ತಂಡ ಅಂತ ಕಾಣಿಸುತ್ತೆ ನಮಗೆ. ಇನ್ನೊಂದ್ ಕಡೆಗೆ ಅಜಿಂಕ್ಯ ರಹಾನೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ನ ಮೋಲ್ಡ್ ಮಾಡಬೇಕು. ರಘುವಂಶಿ ಅಂತ ಪ್ಲೇಯರು ಮತ್ತೊಂದಿಷ್ಟು ಒಳ್ಳೆ ಆಟವನ್ನು ಆಡಬೇಕು. ಕಳೆದ ಮ್ಯಾಚ್ ಅಲ್ಲಿ ಆಡಿಲ್ಲ, ಬಟ್ ಈ ಸೀಸನ್ ಅವ್ರಿಗೆ ಒಳ್ಳೇದಾಗಿದೆ. ರಘುವಂಶಿ ತುಂಬಾ ಚೆನ್ನಾಗಿ ಆಡ್ಬೇಕು. ಇನ್ನೊಂದು ಮ್ಯಾಚ್ ಅನ್ನ ಪಾಂಡ್ಯನೇ ಆಡಿಸ್ಬೇಕು. ಪೋವೆಲ್ ತುಂಬಾ ಚೆನ್ನಾಗಿ ಆಡಿದ್ರೆ ಅವ್ರನ್ನ ಇಟ್ಕೋಬೇಕು. ಇನ್ನು ಬೌಲಿಂಗ್ ಅಂತ ಬಂದಾಗ ಇವರಿಗೆ ಅಗೇನ್ ಕೈ ಹಿಡಿದಿದೆ ಇಂಡಿಯನ್ ಬೌಲರ್ಗಳೇ ತುಂಬಾ ಚೆನ್ನಾಗಿ ಕೈ ಹಿಡಿತಿದ್ದಾರೆ. ಇನ್ನ ಸ್ಪಿನ್ ವಿಭಾಗ ಅಂತ ಬಂದಾಗ ಕಂಪೇರಿಟಿವ್ಲಿ
ಡೆಲ್ಲಿಗೆ ಹೋಲಿಸಿದ್ರೆ ಇವ್ರು ಇಬ್ರು ಇದ್ರೆ ಡೆಲ್ಲಿಲಿ ಒಬ್ಬರೇ ಮೇಂಟೈನ್ ಮಾಡ್ತಾರೆ ಕುಲ್ದೀಪ್. ಇನ್ನು ಈ ಕಡೆ ಬಂದಾಗ ನಮಗೆ ಚಕ್ರವರ್ತಿ ಮತ್ತೆ ಸುನಿಲ್ ನರೇನ್ ವಿಕೆಟ್ ಬೀಳದೆ ಹೋದ್ರು ಡಾಟ್ ಬಾಲ್ ಆಡಿಸ್ತಿದ್ದಾರೆ. ಇದು ಒಂದ್ ಕಡೆಗೆ ಏನಾದ್ರೂ DC ಮಾರಕ ಆದ್ರೂ ಆಗ್ಬೋದು. ನರೇನ್ ಇದುವರೆಗೂ ಸೀಸನ್ 1 ಇಲ್ಲಿವರೆಗೂ ಆಡುವಂತ ಆಟಗಾರರಲ್ಲಿ ಯಾರು ಅತಿ ಹೆಚ್ಚು ಆಡಿದ್ದಾರೆ ಅಂತ ನೋಡಿದಾಗ ನರೇನ್ ತುಂಬಾ ಒಳ್ಳೆ ಲಯದಲ್ಲಿದ್ದಾರೆ. ಇವತ್ತಿಗೂ ಆ ಲಯನ ಕಂಟಿನ್ಯೂ ಮಾಡೋ ಒಬ್ಬ ಆಟಗಾರ ಅಂದ್ರೆ ಸುನಿಲ್ ನರೇನ್. ನೀವು ಬೌಲಿಂಗ್ ಬಂದಾಗ ಜಡ್ಜ್ ಮಾಡ್ತೀನಿ ಅನ್ನೋದು ಕಮ್ಮಿನೇ ಆಲ್ಮೋಸ್ಟ್ ಬ್ಯಾಟ್ಸ್ಮನ್ ಗಳಿಗೆ. ಹಾಗಾಗಿ ಅವರು ಹೆಲ್ಪ್ ಆಗ್ತಾರೆ. ಮೇ ಬಿ ಅವರನ್ನ ಏನಾದ್ರು ಓಪನಿಂಗ್ ಅಲ್ಲಿ ಅಲೆನ್ ಜೊತೆಗೆ ಗಪ್ತಿ ಆಡ್ರಿಗೆ ಬಿಟ್ಟಿದ್ರೆ ಇವತ್ತು ಗ್ಯಾಂಬ್ಲಿಂಗ್ ಆಗಿ ಒಳ್ಳೆ ರನ್ ಕೂಡ ಬರಬಹುದು. ಯಾಕಂದ್ರೆ 7ನೇ ಪ್ಲೇಸ್ ಅಲ್ಲಿ ಅವ್ರದ್ದೇನು ದೊಡ್ಡ ಕಮಾಲ್ ಇರಲ್ಲ. ಇನ್ನ ಫಿನಿಶರ್ ಆಗಿ ರಿಂಕು ತುಂಬಾ ಚೆನ್ನಾಗಿ ಆಡ್ತಿದ್ರೆ ಅವ್ರ ಕೆಲಸವನ್ನ ಅವ್ರು ಮಾಡ್ಕೊಂಡ್ ಬಂದಿದ್ರೆ, ಹಾಗಾಗಿ ಗೆಲುವು ಸಿಕ್ಕಿದೆ. ಆ ಒಟ್ಟಾರೆ ಕಂಪೇರಿಟಿವ್ಲಿ ನೋಡಿದ್ರೆ ಎರಡೂ ತಂಡಗಳು ಕೂಡ ಸಮಬಲದಲ್ಲೇ ಇದಾವೆ. ಸೇಡ್ ನ ತೀರ್ಸ್ಕೋತೀನಿ ಅಂದ್ರೆ DC ಗೆಲ್ಬಹುದು. ನಾವು ಹೋಗಿದೀವಪ್ಪ ನಮ್ಗೆ ಯಾಕೆ ಅಂತ ಏನಾದ್ರು ಬಿಟ್ಕೊಟ್ರೆ ಭರ್ಜರಿಯಾಗಿ ಗೆಲ್ಬೇಕು. ನಾನು ಹೇಳ್ದಂಗೆ ಚೇಜಿಂಗ್ ಅಂತ ಬಂದಾಗ ಇವರು 12 ಓವರ್ ಅಲ್ಲೇ ಚೇಸ್ ಮಾಡ್ಬೇಕು. ಅದು 180+ ಇರ್ಲಿ 190+ ಇರ್ಲಿ 12.4 ಓವರ್ ಅಲ್ಲಿ ಮುಗಿಸ್ಬೇಕು. ಇನ್ನ ಇವ್ರು ಏನಾದ್ರು ಡಿಪೆಂಡ್ ಮಾಡ್ಕೋತೀನಿ ಅಂದಾಗ 77 ರನ್ ಇಂದ ಡಿಪೆಂಡ್ ಮಾಡ್ಕೊಂಡ್ರೆ RR ಸೋತಾಗ ಇವ್ರು ಏನಾದ್ರು ಏನು ಪಂಜಾಬ್ ಮೇಲೆ ನೆಟ್ ರನ್ ರೇಟ್ ಸರಿ ಆಗತ್ತೆ. ಅದರ್ವೈಸ್ ನಾರ್ಮಲ್ ಆಗಿ ಗೆಲ್ತೀವಿ ಅಂದ್ರೆ ಗೆಲುವು ಸುಮ್ನೆ ವೇಸ್ಟ್, ಪಂಜಾಬ್ ಮುಂದಕ್ಕೆ ಹೋಗುತ್ತೆ. ಅಷ್ಟೇ ಆಪ್ಷನ್ ಇರೋದು ಇವತ್ತು. ಹಾಗೆ ಮಂಜು ಸರ್, ಈಗ ನಾವು ಲೆಕ್ಕ ಹಾಕ್ತಾ ಇದ್ರು, ಈಗ ಸರ್ ಹೇಳಿದ್ರು ಯಾವೆಲ್ಲ ಕಂಡೀಷನ್ ಅಲ್ಲಿ KKR ಗೆಲ್ಬೇಕು ಅಂತ ಹೇಳಿ. ಅಕಸ್ಮಾತ್ ರಾಜಸ್ಥಾನ್ ಗೆದ್ರೆ ಮುಂದಿನ ಮ್ಯಾಚ್ ಬಗ್ಗೆ ಅವಶ್ಯಕತೆ ಇಲ್ಲದು, ಸುಮ್ಮನೆ ಆಟ ಆಡಬೇಕಾಗುತ್ತೆ. ಅಕಸ್ಮಾತ್ ಏನೋ ಮಿಸ್ ಆಗಿ RR ಸೋಲ್ತು KKR ಗೆ ಸಿಕ್ತು ಈ ಒಂದು ಅವಕಾಶ, ಇಷ್ಟೆಲ್ಲ ಕಂಡೀಷನ್ ಇಟ್ಕೊಂಡು KKR ಗೆಲ್ಲತ್ತೆ ಅನ್ಸುತ್ತಾ ನಿಮ್ಗೆ? ಇವನ್ನೆಲ್ಲ ನಾವು ವಿಪರ್ಯಾಸಗಳು ನೋಡ್ತಾ ಹೋದ್ರೆ ನಾವು ಮುಂಚೆ RCB ಅವ್ರು ಕ್ಯಾಲ್ಕುಲೇಟ್ ಇಟ್ಕೊಂಡು ಪ್ಲೇಯಿಂಗ್ ಇದು ಸರಿ ನಾವು ಕ್ವಾಲಿಫೈ ಆಗೋದಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಅವ್ರು ಗೆಲ್ಲಿ ಅಂದ್ರೆ ಅವ್ರು ಗೆಲ್ಲಿ ಇವ್ರು ಗೆಲ್ಲಿ ಅಂತಲ್ಲ, ರನ್ ರೇಟ್ ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ. ಆ ಒಂದು ಪರಿಸ್ಥಿತಿ ಇರೋ ತಂಡಗಳಿಗೆಲ್ಲ ಬಂದಿದೆ. ಈಗ RR ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, KKR ಆಗಿರ್ಬೋದು, ಇವು ಇಂಥ ತಂಡಗಳು ಬಂದಾಗ ನಾವು ಎಷ್ಟೋ ಬೆಟರ್ ಆಗಿದ್ದೀವಿ. ಸೊ ನೋಡ್ತಾ ಹೋದ್ರೆ ಇವತ್ತು KKR ಸಾಮಾನ್ಯವಾಗಿ ಸೋಲೊಪ್ಕೊಳ್ಳೋದ್ರಲ್ಲಿ ಯಾವುದೇ ಒಂದು ತಂಡ ಹೊರಹೊಮ್ಮುತ್ತೆ. ಯಾಕೆ ಅಂತಂದ್ರೆ ಮನೀಶ್ ಪಾಂಡೆ ಬಗ್ಗೆ ಮಾತಾಡಿದ್ವಿ, ಪೋವೆಲ್ ಬಗ್ಗೆ ಮಾತಾಡಿದ್ವಿ, ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ರು, ಬ್ಯೂಟಿಫುಲ್ ಆಗಿ ಆಡಿದ್ರು ಹೋದ ಮ್ಯಾಚು. ಸೊ ನೆಕ್ಸ್ಟ್ ಮ್ಯಾಚು, ಇವತ್ತಿನ ಮ್ಯಾಚ್ ಏನಾದರೂ ನಿರ್ಣಾಯಕ ಅಂತ ಬಂದು ಡಿಸೈಡ್ ಆದರೆ, ಸೊ ಅಲ್ಲಿ ರಾಜಸ್ಥಾನ ಯಾವತ್ತೇ ಕಾರಣಕ್ಕೂ ಮುಂಬೈನ ಬಿಟ್ಕೊಡೋಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಕಳೆದ ಬಾರಿ ಬಲಾಬಲ ನೋಡಿದಾಗ ಜಾಫ್ರಾ ಆರ್ಚರ್ ಅಂತ ಅನುಭವಿ ಬೌಲರ್ ಇರೋ ಟೈಮಲ್ಲಿ ಸೊ ಅವರು ವಿಕೆಟ್ಗಳನ್ನ ಬೇಗ ಎತ್ತಿರೋದು ನೋಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬೆನ್ನು ಮೂಳೆ ಮುರಿದಿರೋದು ನೋಡಿದ್ದೀನಿ ಮುಂಬೈದು. ಯಾಕೆ ಅಂತಂದರೆ ಸೊ ಅಲ್ಲಿ ನೋಡಿ ರೋಹಿತ್ ಶರ್ಮಾ ರಿಕಲ್ಟನ್ ಹೋದ್ರು ಅಂತಂದರೆ ನೆಕ್ಸ್ಟ್ ಯಾರು ಸಾಥ್ ಕೊಡೋವಂಥ ವ್ಯಕ್ತಿಗಳಿಲ್ಲ. ಅದೇ ಈ ಕಡೆ ನಾನು KKR ಅಲ್ಲಿ ಮಾತಾಡೋದಾದರೆ ಫಿನ್ನಲ್ಲೇನು ಒಬ್ಬರು ಅಥವಾ ಕ್ಯಾಮ್ರನ್ ಗೀನ್ ಅಂತ ಆರ್ಡರ್ ಬಿಟ್ಟರೆ ಸ್ಟಾರ್ಟಿಂಗಲ್ಲಿ ಯಾರೂ ಅಂಥ ಒಂದು ಬಲಾಢ್ಯ ಬ್ಯಾಟರ್ ಯಾರೂ ಇಲ್ಲ. ಮಿಡ್ಲ್ ಆರ್ಡ್ರು ಸ್ಟ್ರಾಂಗ್ ಇದೆ, ಮನೀಶ್ ಪಾಂಡೆ ಇದ್ದಾರೆ, ರಿಂಕು ಇದ್ದಾರೆ, ಪೋವೆಲ್ ಇದ್ದಾರೆ ಬಿಟ್ಟರೆ. ಸೊ ಅಲ್ಲಿ ರನ್ನನ್ನು ನಾನು ರನ್ ಕೊಡ್ತೀನಿ, ಈಗ ಸರ್ ಹೇಳಿದ್ರು 12 ಓವರ್ಗೆ ನಾನು 190 ರನ್ ನೋಡಿದ್ದೀನಿ ಮುಗಿಸ್ಬೇಕು, ಅದೆಲ್ಲ ಆಗದೇ ಇರೋ ಮಾತು. ನನ್ನ ಪ್ರಕಾರ ಇವತ್ತು RR ಕ್ವಾಲಿಫೈ ಆಗುತ್ತೆ ಅಂತ ನನಗೆಲ್ಲೋ ಸೆನ್ಸ್ ವರ್ಕ್ ಆಗ್ತಾ ಇದೆ. ಸೊ ಇವತ್ತು RR ವರ್ಕ್ ಆಗಲಿ, ಯಾಕಂದರೆ ಅವ್ರು 3 ಕಪ್ ಗೆದ್ಕೊಂಡಿದ್ದಾರೆ, ಇದಕ್ಕೂ ಒಂದು ಚಾನ್ಸ್ ಸಿಗಲಿ ಅನ್ನೋ ಒಂದು ಆಸೆ. ಸರ್, ಈಗ ಲಾಸ್ಟ್ ಆಗಿ ಕ್ವಿಕ್ ಆಗಿ ಕೇಳೋದಾದ್ರೆ ಎಲ್ಲ ಕಂಡೀಷನ್ಗಳನ್ನ ಸೈಡ್ ಇಟ್ಬಿಡೋಣ. ಒಂದು ನಾರ್ಮಲ್ ಮ್ಯಾಚ್ ಆಗಿ KKR ವರ್ಸಸ್ DC ಯಾರು ಗೆಲ್ತಾರೆ ಅನ್ಸುತ್ತೆ? KKR ವರ್ಸಸ್ DC ಲಿ KKR ಗೆಲ್ಲತ್ತೆ, ಅಪ್ಪರ್ ಹ್ಯಾಂಡು, ಅದ್ರಲ್ಲಿ ಏನು ಡೌಟ್ ಇಲ್ಲ. KKR ನಿಮ್ಮ ಪ್ರಕಾರ ನನ್ನ ಪ್ರಕಾರ ಕೊನೆ ಮ್ಯಾಚು ಕನ್ನಡಿಗನಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಈ ಸಲ KL ರಾಹುಲ್ ಇನ್ನಾದರೆ DCನೇ ಗೆಲ್ಲಲಿ. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನೋಡಿದಳ ವೀಕ್ಷಕರೇ, ಇವತ್ತಿನ ಈ ಒಂದು ಡಿಸೈಡರ್ ಹೈ ವೋಲ್ಟೇಜ್ ಮ್ಯಾಚ್ ಯಾವ ರೀತಿಯಾಗಿರುತ್ತೆ, ಯಾರು ಗೆಲ್ಬೋದು, ಯಾರು ಗೆಲ್ಲಬೇಕು ಎಲ್ಲವನ್ನ ಮಾತಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.